ಅತೀತ ಸ್ವರೂಪಿಣಿ. ಸಮಸ್ತ NKR ವಾಹಿನಿಯ ವೀಕ್ಷಕರೆಲ್ಲರಿಗೂ ಕೂಡ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆಯೇ ಧರ್ಮ ಜ್ಯೋತಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ. ಎಂದಿನಂತೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಾನು ನಿಮ್ಮ ಮನೆ ಮಗಳು ದಿವ್ಯಾ ಆಲೂರ್. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಹಿಂದೆ ವರಮಹಾಲಕ್ಷ್ಮಿ ಹಬ್ಬದ ಕುರಿತಾಗಿ ಬಲು ವಿಶೇಷವಾಗಿ ಗುರುಗಳು ಮನೆಯಲ್ಲೇ ಕೂತು ಪದ್ಧತಿ ಪ್ರಕಾರವಾಗಿ ಹೇಗೆ ಪೂಜೆ ಪುನಸ್ಕಾರ ಮಾಡಬೇಕು ತಿಳಿಸ್ಕೊಟ್ಟಿದ್ರು, ಹೌದಲ್ವೇ? ಅದನ್ನ ಎಲ್ಲರೂ ಮೆಚ್ಚಿ ಮೆಸೇಜನ್ನು ಕೂಡ ಕಳಿಸಿದ್ರಿ. ಇಂದು ಕೂಡ ಗೌರಿ ಹಬ್ಬದ ವಿಶೇಷತೆ ಏನು, ಐತಿಹ್ಯವೇನು, ಜೊತೆಗೆ ಮನೆಯಲ್ಲಿ ಹೇಗೆ ನಾವು ಪೂಜೆಯನ್ನ ಮಾಡಬೇಕು ಅಂತ ತಿಳಿಯಪಡಿಸಲಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಶ್ರೀಯುತರು ನಾಡಿನ ಹೆಸರಾಂತ ಜ್ಯೋತಿಷಿಗಳು, ವೇದಾಗಮ ಪಂಡಿತರು, ಅಂತೆ ಆಧ್ಯಾತ್ಮಿಕ ಚಿಂತಕರು ಆದಂಥ ವಾಚಸ್ಪತಿ ಗುರುಗಳು. ಗುರುಜಿ ನಮಸ್ಕಾರ. ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ನಾಲ್ಮೆಯ ಸ್ವಾಗತ, ಜೊತೆಗೆ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ, ಧನ್ಯವಾದ. ನಿಮಗೂ ಮತ್ತು ನಮ್ಮ ಧರ್ಮಜ್ಯೋತಿ ಕಾರ್ಯಕ್ರಮದ ನಮ್ಮೆಲ್ಲ ಸಮಸ್ತ ವೀಕ್ಷಕ ಬಂಧುಗಳಿಗೂ ಕೂಡ ಸ್ವರ್ಣಗೌರಿ ಹಬ್ಬದ ಅರ್ಥಾತ್ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ಸ್ವರ್ಣಗೌರಿ ಅನುಗ್ರಹ ಎಲ್ಲರ ಮೇಲೂ ಕೂಡ ಚಿರಂತನವಾಗಿ ಶಾಶ್ವತವಾಗಿ ಇರಲಿ ಮತ್ತು ಎಲ್ಲರಿಗೂ ಕೂಡ ಅವರ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಅಂತಕ್ಕಂಥದ್ದು ಪ್ರಾಪ್ತಿಯಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಗುರುಗಳೇ, ಮೊದಲಿಗೆ ಪಂಚಾಂಗ ಶ್ರವಣ, ಅದಕ್ಕೂ ಮುನ್ನ ಒಂದು ಶ್ಲೋಕವನ್ನ ದಯಮಾಡಿ ತಿಳಿಸಿ. ಮೊದಲು ಆ ತಾಯಿ ಸ್ವರ್ಣಗೌರಿಯನ್ನ, ಗುರು ಹಿರಿಯರನ್ನು ಸ್ಮರಣೆ ಮಾಡಿಕೊಂಡು ಅನಂತರ ಪಂಚಾಂಗದ ಕಡೆ ಗಮನ ಕೊಡೋಣ. ಓಂ ಯಾ ಮಾಯಾ ಮಧುಕೈಟಭ ಪ್ರಮಥಿನಿ ಯಾ ಚಂಡಮುಂಡಾರ್ದಿನಿ ಯಾ ಮಾಯಾ ಮಹಿಷಾಸುರಕ್ಷಯಕರಿ ಯಾ ರಕ್ತಬೀಜಕ್ಷಯೀ ಯಾ ಸಾ ಶುಂಭನಿಶುಂಭದೈತ್ಯದಹಿನಿ ಯಾ ಸಿದ್ಧಲಕ್ಷ್ಮೀ ಪರಾ ಸಾ ಚಂಡೀ ನವಕೋಟಿಮೂರ್ತಸಹಿತ ಮಾಂ ಪಾತು ದುರ್ಗಾಂಬಿಕಾ. ಓಂ ಗೌರಿ ವಿಮಾಯ ಸಲಿಲಾರಿತಕ್ಷತ್ಯೇಕಪದಿ ದ್ವಿಪದಿ ಸಾ ಚತುಷ್ಪದಿ ಅಷ್ಟಾಪದಿ ನವಪದಿ ಬಭೂವಷಿ ಸಹಸ್ರಾಕ್ಷರ ಪರಮೇಭ್ಯೋ ಮನ್. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ನಮ್ಮೆಲ್ಲ ವೀಕ್ಷಕರಿಗೂ ಇವತ್ತಿನ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸ್ತಾ, ಹಾಗೇನೆ ಯಾರ್ಯಾರು ಈ ಒಂದು ಆಗಸ್ಟ್ ತಿಂಗಳ 26ನೇ ತಾರೀಕು ನಿಮ್ಮ ಹುಟ್ಟಿದ ಹಬ್ಬ, ವಿವಾಹ ವಾರ್ಷಿಕೋತ್ಸವಾದಿ ಸಂಭ್ರಮಾಚರಣೆಯಲ್ಲಿ ಇದ್ದೀರಾ, ನಿಮಗೆಲ್ಲರಿಗೂ ಕೂಡ ಆ ವಿಷಯಕ್ಕೆ ಸಂಬಂಧಪಟ್ಟು ಶುಭಾಶಯಗಳನ್ನು ಸಲ್ಲಿಸ್ತಾ, ಭಗವದ್ ಅನುಗ್ರಹ ನಿಮ್ಮ ಮೇಲೆ ಸದಾಕಾಲ ಇರಲಿ ಮತ್ತು ಆ ದೇವತಾ ಅನುಗ್ರಹದಿಂದ ನಿಮ್ಮೆಲ್ಲರಿಗೂ ಕೂಡ ಸುಖ, ಶಾಂತಿ, ನೆಮ್ಮದಿ ಅಂತಕ್ಕಂಥದ್ದು ಪ್ರಾಪ್ತಿಯಾಗಲಿ ಅಂತ ಹೇಳಿ ಆ ಭಗವತ್ ಶಕ್ತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಸ್ವರ್ಣಗೌರಿ ಹಬ್ಬದ ಶುಭಾಶಯವನ್ನು ಕೂಡ ಸಲ್ಲಿಸ್ತಾ, ಇವತ್ತಿನ ಧರ್ಮಜ್ಯೋತಿ ಕಾರ್ಯಕ್ರಮದ ಮೊದಲನೇ ಹಂತವಾಗಿ ಪಂಚಾಂಗದ ಕಡೆ ಗಮನ ಹರಿಸೋಣ. ಇವತ್ತು ಸ್ವಸ್ತಿ ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ದಕ್ಷಿಣಾಯನ ವರ್ಷ ಋತು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತದಿಗೆ ಅಥವಾ ತೃತೀಯ ದಿವಸ ಮಂಗಳವಾರ. ಇವತ್ತು ಹಸ್ತ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಚಂದ್ರನ ಸಂಚಾರ ಇದೆ. ಸಾಧ್ಯ ನಾಮಕ ಯೋಗ ಹಾಗೂ ಗರಜಕರಣ ಇರತಕ್ಕಂಥದ್ದು. ಮತ್ತು ಗ್ರಹ ಸ್ಥಿತಿಯನ್ನು ನೋಡಿದಾಗ ಮೇಷ ವೃಷಭ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಮಿಥುನದಲ್ಲಿ ಗುರು ಶುಕ್ರರು, ಕರ್ಕಾಟಕದಲ್ಲಿ ಬುಧ, ಸಿಂಹದಲ್ಲಿ ರವಿ ಮತ್ತು ಕೇತು, ಕನ್ಯಾ ರಾಶಿಯಲ್ಲಿ ಚಂದ್ರ ಮತ್ತು ಮಂಗಳ. ಹಾಗೆ ತುಲಾ, ವೃಶ್ಚಿಕ, ಧನು, ಮಕರ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಕುಂಭದಲ್ಲಿ ಯಥಾ ಪ್ರಕಾರ ರಾಹು ಮತ್ತು ಮೀನದಲ್ಲಿ ಶನೈಶ್ಚರ ಇರತಕ್ಕಂಥದ್ದು. ಇದು ಇವತ್ತಿನ ಗ್ರಹ ಸ್ಥಿತಿಯಾಗಿದೆ. ಗುರುಗಳೇ, ಹಾಗೆ ಎಲ್ಲರೂ ಕೂಡ ಕಾಯ್ತಿರ್ತಾರೆ. ಹಾಗಾಗಿ ಬನ್ನಿ ವೀಕ್ಷಕರೇ, ಪ್ರಾರಂಭ ಮಾಡೋಣ ದಿನ ಭವಿಷ್ಯ ವಿಭಾಗವನ್ನ. ಇವತ್ತು ಗೌರಿ ಹಬ್ಬ, ಬಹಳ ವಿಶೇಷವಾದ ದಿನ. ಎಲ್ಲರಿಗೂ ಹೇಗಿದೆ ಈ ದಿನ ದಯಮಾಡಿ ತಿಳಿಸ್ಕೊಡಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರ ಇವತ್ತಿನ ದಿನಸ್ಥಿತಿಯನ್ನು ನೋಡೋದಾದರೆ ಇವತ್ತು ದಿನ ಚೆನ್ನಾಗಿದೆ. ಮೇಷರಾಶಿಯವರಿಗೆ ಪೂರ್ಣವಾಗಿರ್ತಕ್ಕಂಥ ಒಂದು ಗ್ರಹ ಸ್ಥಿತಿಯಲ್ಲಿ ಬಾಧಾಸ್ಥಾನವಾದ ಅಷ್ಟಮ ಶುದ್ಧವಾಗಿದೆ. ಅಷ್ಟಮಾಧಿಪತಿಯಾಗಿ ನಿಮ್ಮ ರಾಶ್ಯಾಧಿಪತಿಯೂ ಆಗಿರ್ತಕ್ಕಂತಹ ಯಾವೊಂದು ಮಂಗಳ 6ನೇ ರಾಶಿಯಲ್ಲಿದ್ದಾನೆ. ಎಲ್ಲ ರೀತಿಯ ಶತ್ರು ಬಾಧೆಗಳನ್ನು ನಿವೃತ್ತಿ ಮಾಡಿ ಚಂದ್ರನೊಂದಿಗಿರ್ತಕ್ಕಂಥದ್ದು, ಪರಮ ಮಿತ್ರನೊಂದಿಗೆ, ಚತುರ್ಥಾಧಿಪತಿ ಸುಖಸ್ಥಾನಾಧಿಪತಿಯೊಂದಿಗಿರ್ತಕ್ಕಂಥದ್ದು ಒಳ್ಳೆಯ ಯೋಗ. ಹಾಗಾಗಿ ಚಿಂತೆ ಮಾಡ್ತಕ್ಕಂಥದ್ದಿಲ್ಲ. ಯಥಾ ಪ್ರಕಾರ ಸ್ವರ್ಣಗೌರಿ ವ್ರತವನ್ನು ಆಚರಣೆ ಮಾಡ್ತಕ್ಕಂಥ ದಿನ. ಗೌರಿಯನ್ನು ಆರಾಧನೆ ಮಾಡ್ಕೊಳ್ಳಿ. ಯಾಕೆಂದರೆ ಚಂದ್ರಮಂಗಳ ಯೋಗ ಅರ್ಥಾತ್ ಶಶಿಮಂಗಳ ಯೋಗ ಅಂತ ಹೇಳ್ತಾರೆ. ಆ ಶಶಿಮಂಗಳ ಯೋಗದ ಫಲವಾಗಿ ಸೌಭಾಗ್ಯ ಸಂಪತ್ತುಗಳು ಪ್ರಾಪ್ತಿಯಾಗ್ತದೆ. ಭೂ ಮೊದಲಾಗಿರ್ತಕ್ಕಂಥ ಐಶ್ವರ್ಯ ಪ್ರಾಪ್ತಿ ಅಂತ ಹೇಳ್ತದೆ.
ಆಚರಣೆ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದೆಂದು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಚೆನ್ನಾಗಿದೆ. ಪಂಚಮದಲ್ಲಿರ್ತಕ್ಕಂಥ ಶಿಶುಮಂಗಳ ಯೋಗ ಒಳ್ಳೆಯ ಒಂದು ಫಲವನ್ನು ಕೊಡ್ತಕ್ಕಂಥ ಯೋಗ. ವಿವಾಹಾದಿ ಮಂಗಳ ಕಾರ್ಯಗಳ ಪ್ರಯತ್ನಕ್ಕೆ ಸಫಲತೆ ಸಿಗ್ತಕ್ಕಂಥ ಒಳ್ಳೆಯ ಸುದ್ದಿಗಳನ್ನು ಕೇಳಬಹುದಾಗಿರ್ತಕ್ಕಂಥ ಒಂದು ಒಳ್ಳೆಯ ಯೋಗ. ವಿದ್ಯಾರ್ಥಿಗಳಿಗೆ ಕೂಡ ಒಳ್ಳೆಯ ಯೋಗ. ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭವಾಗ್ತಕ್ಕಂಥದ್ದು. ಸರ್ಕಾರಿ ಉದ್ಯೋಗದ ಪ್ರಯತ್ನವನ್ನು ಮಾಡ್ತಾ ಇದ್ದವರಿಗೆ ಕೂಡ ಪ್ರಾಪ್ತಿಯಾಗ್ತಕ್ಕಂಥ ಅವಕಾಶ ಎಲ್ಲವೂ ಕೂಡ ಚೆನ್ನಾಗಿದೆ. ಪುನಃ ಮತ್ತೆ ಸ್ವರ್ಣಗೌರಿ ಪೂಜೆಯನ್ನು, ಗೌರಮ್ಮನ ಪೂಜೆಯನ್ನು ಆಚರಣೆ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದೆಂದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಚತುರ್ಥ ಭಾವದಲ್ಲಿ 4ನೇ ರಾಶಿಯಲ್ಲಿರ್ತಕ್ಕಂಥ ಲಾಭಷಷ್ಠಾಧಿಪತಿಯೊಂದಿಗಿನ ದ್ವಿತೀಯಾಧಿಪತಿ ಯೋಗ. ಲಾಭಷಷ್ಠಾಧಿಪತಿ ಅಂತಂದರೆ ಎಲ್ಲ ರೀತಿಯಾಗಿರ್ತಕ್ಕಂಥ ಬಾಧೆಗಳನ್ನು ಪರಿಹಾರ ಮಾಡ್ತಕ್ಕಂಥದ್ದು, ಲಾಭವನ್ನು ಕೊಡ್ತಕ್ಕಂಥದ್ದು. ಧನಸ್ಥಾನಾಧಿಪತಿಯಾದ ಚಂದ್ರ ಅಲ್ಲಿರ್ತಕ್ಕಂಥದ್ದು, ಸುಖಸ್ಥಾನದಲ್ಲಿ ಭೂಪ್ರಾಪ್ತಿ ಯೋಗವಾಗ್ತಕ್ಕಂಥದ್ದು ಒಳ್ಳೆಯ ಒಂದು ಯೋಗ ಅದು. ಮಿಥುನ ರಾಶಿಯವರಿಗೆ ಕೂಡ ಇವತ್ತಿನ ದಿವಸ ಚೆನ್ನಾಗಿದೆ. ರಾಶಿಯಲ್ಲಿರ್ತಕ್ಕಂಥ ಗುರು ಕರ್ಮಸಪ್ತಮಾಧಿಪತಿ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭವನ್ನು ಕೂಡ ನೋಡಬಹುದು. ಉದ್ಯೋಗದಲ್ಲಿ ಪ್ರಮೋಷನ್ ಮೊದಲಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಕೂಡ ಆ ಒಂದು ಪ್ರಾಪ್ತಿ ಆಗ್ತಕ್ಕಂಥ ಅವಕಾಶ ತುಂಬ ಚೆನ್ನಾಗಿದೆ. ಪ್ರಯತ್ನ ಮಾಡಿ ಚತುರ್ಥ ಭಾವದಲ್ಲಿರ್ತಕ್ಕಂಥ ಶಿಶುಮಂಗಳ ಯೋಗದ ಫಲವನ್ನು ವೃದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರವಾಗಿ ಕೂಡ ಗೌರಮ್ಮನ ಪೂಜೆಯನ್ನು ಮಾಡ್ತಕ್ಕಂಥದ್ದು ಶ್ರೇಷ್ಠ. ಮುಂದಿನ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿನ ಧೈರ್ಯದಿಂದ ಮುನ್ನುಗ್ಗಿ ಕೆಲಸ ಮಾಡ್ತಕ್ಕಂಥ ಒಳ್ಳೊಳ್ಳೆ ಯೋಗಗಳು, ಮುಕ್ತವಾಗಿರ್ತಕ್ಕಂಥ ಒಂದು ವಾತಾವರಣ. ಕಾರಣ ನಿಮ್ಮ ರಾಶಿಗೆ ಕರ್ಮಪಂಚಮಾಧಿಪತಿಯಾಗಿರ್ತಕ್ಕಂಥ ಮಂಗಳನ ಒಂದು ಸಹಯೋಗ ಅಂತಕ್ಕಂಥದ್ದಿದೆ. ಮಾಂಗಲ್ಯವನ್ನು ಅನುಭವಿಸ್ತಕ್ಕಂಥದ್ದು, ಮಂಗಳಕರವಾಗಿರ್ತಕ್ಕಂಥ ಒಂದು ದಿನಗಳನ್ನು ಮುಂದಿನ ದಿನದಲ್ಲಿ ನೋಡ್ತಕ್ಕಂಥ ಅವಕಾಶ ಇದೆ. ಪುಷ್ಯ ನಕ್ಷತ್ರದಲ್ಲಿ ಜನ್ಮಿಸಿರ್ತಕ್ಕಂಥವ್ರು ಯಾರಿದ್ದೀರಿ, ಮಂಗಳನ ದಶೆ ಏನಾದರೂ ಬಂದಿದ್ದ ಪಕ್ಷದಲ್ಲಿ ಅಥವಾ ದಶಾಭುಕ್ತಿಗಳಲ್ಲಿ ಮಂಗಳನ ಮತ್ತು ಚಂದ್ರನ ಸಂಬಂಧಿತವಾಗಿರ್ತಕ್ಕಂಥ ಯೋಗವಿದ್ದ ಪಕ್ಷದಲ್ಲಿ ಒಳ್ಳೆಯ ವಿದೇಶ ಪ್ರಯಾಣ ಯೋಗವನ್ನು ಕೂಡ ಅಥವಾ ದೊಡ್ಡ ಮಟ್ಟದ ಒಂದು ಸಂಪಾದನೆಯನ್ನು ಕೂಡ ನೋಡ್ತಕ್ಕಂಥದ್ದು, ಅಥವಾ ಇರ್ತಕ್ಕಂಥ ಸ್ಥಾನದಲ್ಲಿ ಔನ್ನತ್ಯವನ್ನು, ಒಳ್ಳೆಯ ಒಂದು ಅಭಿವೃದ್ಧಿಯನ್ನು ನೋಡ್ತಕ್ಕಂಥ ಅವಕಾಶ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಕರ್ಕಾಟಕ ರಾಶಿಯವರೂ ಕೂಡ ಇವತ್ತು ಗೌರಮ್ಮನನ್ನೇ ಪೂಜೆ ಮಾಡಿಕೊಳ್ಳಿ. ಶುಭವಾಗಿ. ಗೌರಿ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಗುರುಗಳು ಈಗ ನಮಗೆ ತಿಳಿಯಪಡಿಸಲಿದ್ದಾರೆ ಪೂಜೆಯನ್ನ ಹೇಗೆ ಪ್ರಾರಂಭ ಮಾಡಬೇಕು ವಿಧಿವತ್ತಾಗಿ ಅಂತ. ಗುರುಗಳೇ, ದಯಮಾಡಿ ಪ್ರಾರಂಭಿಸೋಣ ಪೂಜೆಯನ್ನ. ಆಯ್ತು, ಶುರು ಮಾಡೋಣಂತೆ. ಅದಕ್ಕಿಂತ ಮೊದಲು ಈ ಗೌರಿ ಹಬ್ಬದ ಸಂಬಂಧಿತವಾಗಿರ್ತಕ್ಕಂಥ ಒಂದೆರಡು ವಿಚಾರಗಳನ್ನು ನೋಡೋಣ. ಏನು ವಿಚಾರಗಳು ಅಂತಂದರೆ, ಏನೇನು ವಸ್ತುಗಳನ್ನು ಶೇಖರಿಸಿಟ್ಕೋಬೇಕು. ಇದರಲ್ಲಿ ಮಾಮೂಲಿ ಪೂಜಾ ಐಟಮ್ಗಳಿದ್ದೇ ಇರ್ತವೆ. ಅರ್ಶಿನ, ಕುಂಕುಮ, ಅಕ್ಷತೆ, ಹೂವು, ಬಿಡಿ ಹೂವು, ಕಟ್ಟಿದ ಹೂವು, 16 ಎಳೆಯ ದಾರ, 16 ಗಂಟುಗಳನ್ನು ಹಾಕಿ ಕಂಕಣವಾಗಿ ಸಿದ್ಧಪಡಿಸ್ಕೋಬೇಕು. ಯಾಕೆ 16? 16 ಅಂತಕ್ಕಂಥದ್ದು ಮನುಷ್ಯನಿಗೆ ಇರ್ತಕ್ಕಂಥ 16 ರೀತಿಯ ಸಿದ್ಧಿಗಳನ್ನು ಹೊಂದಲಿಕ್ಕಾಗಿ. ಯಾಕೆ ಅಂದ್ರೆ ಗುರುಗಳೇ, ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು 12 ಗಂಟು ಹಾಕಿದ್ವಿ. ಯಾಕೆ ಗೌರಿ ಪೂಜೆ ಬಂದಾಗ 16 ಗಂಟು? 12 ಭಾವಗಳನ್ನು ಶುದ್ಧಿ ಮಾಡಬೇಕು. +4 ಧರ್ಮ, ಅರ್ಥ, ಕಾಮ, ಮೋಕ್ಷ. ಒಟ್ಟೆಷ್ಟಾಯಿತು? 16. ಈ ರೀತಿಯಾಗಿ ಸಾಧನೆಯನ್ನು ಮಾಡ್ತಕ್ಕಂಥದ್ದು. ಮತ್ತು ಹೆಚ್ಚಾಗಿ ವರಮಹಾಲಕ್ಷ್ಮಿ ಹಬ್ಬ ಆಗಿ 1 ತಿಂಗಳಿನ ಒಳಗೆ ಗೌರಿ ಹಬ್ಬ ಕೂಡ ಬರ್ತದೆ. ಇದು ಬಹಳ ವಿಶೇಷ. ಹಾಗಾಗಿ ಈ ಸ್ವರ್ಣಗೌರಿ ವ್ರತದ ಮಹಾತ್ಮೆಯನ್ನು ಮೊದಲು ಕೇಳ್ಕೊಂಬಿಡೋಣ ಅಲ್ವಾ? ಈ ಮಹಾತ್ಮೆಯನ್ನು ಮೊದಲು ನೋಡ್ಕೊಂಬಿಟ್ಟು ಇವತ್ತು, ಹಿಂದೆ ವರಮಹಾಲಕ್ಷ್ಮಿಗೆ ಏನು ಮಾಡಿದ್ವಿ, ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾವು ಕಥೆಯ ಒಂದು ಮಹಾತ್ಮೆಯನ್ನು ನೋಡಿದ್ವಿ. ಆದರೆ ಇವತ್ತು ಹಾಗಲ್ಲ. ಯಾಕೆಂದರೆ ಇದು ವರಮಹಾಲಕ್ಷ್ಮಿ ವ್ರತ ಮಹಾತ್ಮೆ ಬಹಳ ದೊಡ್ಡದಾಗೇನು ಇರಲಿಲ್ಲ, ಚಿಕ್ಕದಾಗಿತ್ತು. ಅದಿಲ್ಲಿ ಸ್ವರ್ಣಗೌರಿ ವ್ರತ ಮಹಾತ್ಮೆ ಸ್ವಲ್ಪ ದೊಡ್ಡದಾಗಿದೆ. ಹಾಗಾಗಿ ಆರಂಭದಲ್ಲಿಯೇ ಈ ಒಂದು ಕಥೆಯನ್ನು ಕೇಳ್ಕೊಂಬಿಟ್ಟು ಆಮೇಲೆ ಪೂಜೆಯನ್ನು ಮಾಡೋಣ. ಇವತ್ತು ಇಲ್ಲಿ ಬಹಳ ಅದ್ಭುತವಾಗಿರತಕ್ಕಂಥ ಒಂದು ಕಥೆ ಇದೆ. ಒಬ್ಬ ರಾಜ ಇದ್ದ ಅಂಥೇಳಿ ಕಥೆ ಆರಂಭ ಆಗುತ್ತೆ. ವಿಮಲಾಪುರಿ ಎಂಬ ರಾಜ್ಯ ಇತ್ತು. ಆ ರಾಜ್ಯದಲ್ಲಿ ಚಂದ್ರಪ್ರಭಾ ಅಂತ ಒಬ್ಬ ರಾಜ ಇದ್ದ ಅಂತ ಆರಂಭ ಆಗುತ್ತೆ ಕಥೆ. ಹೇಳಿದ್ಯಾರು ಈ ಕಥೆಯನ್ನು ಅಂದರೆ, ಪ್ರತ್ಯಕ್ಷ ಪರಮೇಶ್ವರ ತನ್ನ ಮಗನಾಗಿರ್ತಕ್ಕಂತಹ ಸುಬ್ರಹ್ಮಣ್ಯ ಅರ್ಥಾತ್ ಷಣ್ಮುಖನಿಗೆ ಹೇಳಿರ್ತಕ್ಕಂಥದ್ದು. ಒಂದು ದಿನ ಕೈಲಾಸದಲ್ಲಿ ಪರಮೇಶ್ವರ ಸಭೆಯಲ್ಲಿ ಇದ್ದು ಋಷಿಗಣಗಳ ಜೊತೆಯಲ್ಲಿರ್ತಕ್ಕಂಥ ಸಂದರ್ಭ, ಅಲ್ಲಿಗೆ ಬರ್ತಾನೆ. ಸುಬ್ರಹ್ಮಣ್ಯ ಸ್ವಾಮಿ ಆಗಮನವಾಗುತ್ತೆ. ಬಂದವನು ಕೇಳ್ತಾನೆ, ಅಪ್ಪ, ಭೂಮಿಯಲ್ಲಿರ್ತಕ್ಕಂಥ ಹೆಣ್ಮಕ್ಕಳು ಸದಾಕಾಲ ಗಂಡನೊಂದಿಗೆ ಅನ್ಯೋನ್ಯವಾಗಿ ಬದುಕಲಿಕ್ಕೆ, ಪಾತಿವ್ರತ್ಯವನ್ನು ಉಳಿಸ್ಕೊಳ್ಳಿಕ್ಕೆ, ಆಕಸ್ಮಿಕವಾಗಿ ಸಂಭವಿತ ಆಗಿರತಕ್ಕಂತಹ ಪಾಪಾದಿಗಳನ್ನು ನಾಶ ಮಾಡಿಕೊಳ್ಳಿಕ್ಕೆ
ಸೌಭಾಗ್ಯಗಳನ್ನು ಹೊಂದಲಿಕ್ಕೆ ಬೇಕಾಗಿರತಕ್ಕಂಥ ವ್ರತವನ್ನು ತಿಳಿಸು ಅಂತ. ಆಗ ಪರಮೇಶ್ವರ ಈ ವಿಮಲಾಪುರಿಯ ಚಂದ್ರಪ್ರಭರಾಜನ ಕಥೆಯನ್ನು ಆ ಷಣ್ಮುಖನಿಗೆ ಹೇಳ್ತಾನೆ. ಒಂದು ದಿನ ಏನಾಗ್ತದೆ, ಪರಮೇಶ್ವರ ಹೇಳ್ತಾ ಇದ್ದಾನೆ ವಿಚಾರವನ್ನು. ಒಂದು ದಿನ ಏನಾಗ್ತದೆ, ಚಂದ್ರಪ್ರಭರಾಜನಿಗೆ ಕಾಡಿನಲ್ಲಿ ದುಷ್ಟಮೃಗಗಳ ಹಾವಳಿ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಅಂತ ಹೇಳಿ ವನಪಾಲಕರಿಂದ ಗೊತ್ತಾಗುತ್ತೆ. ಹಿಂದೂ ಎಲ್ಲ ದೊಡ್ಡ ದೊಡ್ಡ ಕಾಡು, ಅಲ್ಲಿ ರಾಜರಿಗೋಸ್ಕರವಾಗಿ ವಿಹಾರ ಧಾಮಗಳು, ಇವತ್ತೆಲ್ಲ ನಾವು ರೆಸಾರ್ಟ್ಗಳನ್ನೆಲ್ಲ ನೋಡ್ತೇವಲ್ಲ, ಆ ಥರದ ಒಂದು ವ್ಯವಸ್ಥೆಯನ್ನು ಹಿಂದೆ ರಾಜಮಹಾರಾಜರು ಮಾಡ್ಕೊಳ್ತಿದ್ರು. ಎಲ್ಲಾದರೂ ಅಪರೂಪಕ್ಕಲ್ಲಿ ಹೋಗಿ ಪೂರ್ಣಿಮೆಯ ದಿವಸ ಹೋಗಿ ಹುಣ್ಣಿಮೆ ಬೆಳದಿಂಗಳು ಊಟ ಇತ್ಯಾದಿಗಳನ್ನು ಮಾಡ್ಕೊಂಡು ಬರ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು. ಹಾಗಾಗಿ ಕಾಡಿನಲ್ಲಿ ಅಂಥ ಒಂದು ವ್ಯವಸ್ಥೆಯನ್ನು ಮಾಡಿಟ್ಕೊಂಡಿದ್ದ ರಾಜ ಅಲ್ಲಿಗೆ ತುಂಬ ದುಷ್ಟ ಮೃಗಗಳು ಬಂದು ತಮ್ಮ ವನವನ್ನೆಲ್ಲ ಹಾಳು ಮಾಡ್ತಿದೆ, ಉಪವನವನ್ನು ಅಂತ ಗೊತ್ತಾಗಿ ಅವನೇನು ಮಾಡ್ತಾನೆ, ಬೇಟೆಗಾಗಿ ಹೊರಟು ಹೋಗ್ತಾನೆ. ಒಬ್ಬನೇ ಹೋಗ್ತಾನೆ ಬೇಟೆಗೆ. ಆಶ್ಚರ್ಯ ಅಂತಂದರೆ, ಯಾಕೆಂದರೆ ಉಪವನಕ್ಕೆ ಹೋಗಬೇಕಲ್ಲ, ಭಾರಿ ದೊಡ್ಡದೇನಲ್ಲ, ಅಲ್ಲಿ ಹೇಗೂ ಇರ್ತಾರಲ್ಲ ವನಪಾಲಕರು ಹೇಳಿ ಹೋಗ್ತಾನೆ. ಹೋಗಿ ಬೇಟೆಯಾಡಿ ಅನೇಕ ಮೃಗಗಳನ್ನೆಲ್ಲ ಸಂಹಾರ ಮಾಡ್ತಾ 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 ಹೋಗುವಾಗ ಅವನು ತನ್ನ ಗುಂಪಿನಿಂದ ಬೇರೆ ಆಗ್ತಾನೆ. ಬೇರೆಯಾಗಿ ಸ್ವಲ್ಪ ದೂರ ಹೋಗುವಷ್ಟೊತ್ತಿನಲ್ಲಿ ಒಂದು ದೊಡ್ಡ ಸರೋವರ ಸಿಕ್ಕತ್ತೆ. ಆ ಸರೋವರದ ದಂಡೆ ಮೇಲೆ ಮಹಾರಾಜ ನಿಲ್ಲಿಸ್ತಾನೆ, ಕುದುರೆಯನ್ನು ನಿಲ್ಲಿಸಿ ಅಲ್ಲಿಂದ ಹೋಗಿ ನೀರಿಗೆ ಇಳಿತಾನೆ. ಸ್ವಲ್ಪ ಫ್ರೆಶ್ ಅಪ್ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಅಲ್ವಾ, ಯಾರಿಗಾದರೂ ಅಷ್ಟೇ. ಒಳ್ಳೆ ಸರೋವರ ಇದೆ, ಶುದ್ಧವಾದ ನೀರಿದೆ, ಶುಭ್ರವಾದ, ಅಥವಾ ಸ್ವಲ್ಪ ಫಾಲ್ಸ್ ಗಿಲ್ಸ್ ಇದೆ, ನಾವೇನು ಮಾಡ್ತೀವಿ, ನದಿ ಕೆರೆಗಳಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಸ್ನಾನಾದಿಗಳನ್ನು ಮಾಡ್ಕೊಂಡು ಫ್ರೆಶ್ ಅಪ್ ಆಗ್ತೀವಲ್ಲ, ಹಾಗೆ ರಾಜನಿಗೂ ಮಾಡಬೇಕು ಅನ್ನಿಸ್ತು. ಇಳ್ದ, ಕುದುರೆಗೂ ತೊಗೊಂಡು ನೀರೆಲ್ಲ ಕುಡಿಸಿ ಅದಕ್ಕೂ ಸ್ವಲ್ಪ ಮೈಯೆಲ್ಲ ತೊಳೆದೆಲ್ಲ ಮಾಡಿ ಮೇಯ್ಲಿಕ್ಕೆ ಬಿಟ್ಟು ತಾನು ಸಹ ಸ್ನಾನಾದಿಗಳನ್ನು ಮಾಡಿಕೊಂಡು ದಂಡೆ ಮೇಲೆ ಕೂತ್ಕೊಂಡು ವಿಶ್ರಾಂತಿ ತಗೊಳ್ಬೇಕು ಅಂತ ತಗೊಳ್ಳುವಾಗ ಸ್ವಲ್ಪ ದೂರದಲ್ಲಿ ಅಪ್ಸರ ಸ್ತ್ರೀಯರು ಮಾಡ್ತಾ ಇದ್ದಂಥ ಒಂದು ಪೂಜೆಯನ್ನು ನೋಡ್ತಾನೆ. ಆ ಅಪ್ಸರ ಸ್ತ್ರೀಯರು ಪೂಜೆ ಮಾಡ್ತಾ ಮಾಡ್ತಾ ರಾಜನಿಗೆ ಕೂಡ ಅದರ ಮೇಲೆ ಆಸಕ್ತಿ ಬರುತ್ತೆ. ಏನು ಅಪ್ಸರೆಯರು, ಇವರಿಗೆ ಏನು ಕೊರತೆ, ಸುಖಭೋಗದಲ್ಲಿ ಎಲ್ಲವನ್ನು ಹೊಂದ್ಕೊಂಡಿರ್ತಕ್ಕಂಥವ್ರು, ಹಾಗಾಗಿ ಇವರಿಗೆ ಯಾಕಪ್ಪ ಬೇಕು ಈ ಪೂಜೆ ಅಂತೇಳಿ ಆಶ್ಚರ್ಯ ಆಗುತ್ತೆ. ಹೋಗಿ ಕೇಳ್ತಾನೆ, ಯಾರು ನೀವು, ಏನು ಎತ್ತ ಅಂತೇಳಿ. ಅವರೆಲ್ಲ ವಿಚಾರ ತಿಳಿಸ್ತಾರೆ. ಯಾಕೆ, ಏನು ಪೂಜೆ ಅಂತ ಕೇಳಿದಾಗ ಸ್ವರ್ಣಗೌರಿ ಪೂಜೆಯನ್ನು ಮಾಡ್ತಾ ಇದ್ದೇವೆ ಅಂಥೇಳಿ ಎಲ್ಲ ವಿಚಾರವನ್ನು ತಿಳಿಸ್ತಾರೆ. ಎಲ್ಲ ಕೇಳಿ ತಿಳ್ಕೊಂಡು ಬಂದು ಅವರೇನು ಮಾಡ್ತಾರೆ, ರಾಜನಿಗೆ ವಿಷಯವನ್ನು ತಿಳಿಸಿದಾಗ ರಾಜನಿಗೆ ಬಹಳ ಸಂತೋಷ ಆಗತ್ತೆ. ಓ, ಹಾಗಾದರೆ ಈ ವ್ರತವನ್ನು ಮಾಡಿದವರಿಗೆಲ್ಲ ಒಂದು ಮನೆ ಅಂತಕ್ಕಂಥದ್ದು ಸುಖ ಶಾಂತಿ ನೆಮ್ಮದಿಯಿಂದ ತುಂಬಿರುತ್ತಾ? ಖಂಡಿತವಾಗಿ ಪ್ರಾಮಾಣಿಕವಾಗಿ ಏಕೋಭಾವದಿಂದ ಭಾವನೆಯನ್ನು ಇಟ್ಟುಕೊಂಡು ಗೌರಿಯನ್ನು ಆರಾಧನೆ ಮಾಡಿದರೆ ಖಂಡಿತವಾಗಿ ಆ ಒಂದು ಫಲ ಸಿಕ್ಕತ್ತೆ ಅಂತ ಹೇಳಿ ಅವರು ಇರ್ತಕ್ಕಂಥ ದಾರ ಏನಿರುತ್ತಲ್ಲ, 16 ಎಳೆ ದಾರ ಇಟ್ಟು ಪೂಜೆ ಮಾಡಬೇಕು ಅಂತ ಇದೆಯಲ್ಲ, ಆ ದಾರವನ್ನು ರಾಜನಿಗೆ ಕಟ್ತಾರೆ ಅಪ್ಸರ ಸ್ತ್ರೀಯರು. ಅನೇಕರು ಅಂದ್ಕೊಂಡಿರ್ಬೋದು, ಹೆಣ್ಮಕ್ಳು ಮಾತ್ರ ಕಟ್ಕೊಳ್ತಾನೆ, ಗಂಡಸ್ರು ಯಾಕೆ ಕಟ್ಕೊಂಡ್ರು ಅಂತೇಳಿ. ದೇವತಾರಾಧನೆ ವಿಷಯದಲ್ಲಿ, ದಾರ ಕಟ್ಕೊಳ್ಳೋ ವಿಷಯದಲ್ಲಿ ಗಂಡಸರು ಮಾತ್ರ ಕಟ್ಕೋಬೇಕು, ಹೆಣ್ಮಕ್ಳು ಕಟ್ಕೋಬಾರ್ದು, ಅಥವಾ ಹೆಣ್ಮಕ್ಳು ಮಾತ್ರ ಕಟ್ಕೋಬೇಕು, ಗಂಡಸರು ಕಟ್ಕೋಬಾರ್ದು ಅಂತ ಇಲ್ಲ. ಅದು ದೇವತಾ ಪ್ರಸಾದ, ಅದರ ಭಾಜನ ಆಗಬೇಕು, ಅದ್ರ ಭಾಗ್ಯ ನನಗೆ ಬೇಕು ಅಂತ ಅಪೇಕ್ಷೆ ಪಡೋ ಯಾರು ಬೇಕಾದರೂ ಕಟ್ಕೊಳ್ಳೋಕ್ಕೆ ತೊಂದರೆ ಇಲ್ಲ. ಹಾಗೆ ರಾಜ ಕಟ್ಕೊಂಡು ಸೀದಾ ತನ್ನ ಅರಮನೆಗೆ ಹಿಂತಿರುಗಿ ಬರ್ತಾನೆ. ಬಂದು ಆತ ಏನು ಮಾಡ್ತಾನೆ ಅಂತಂದರೆ, ತನ್ನ ಹಿರಿಯ ರಾಣಿಗೆ ಅದನ್ನು ತೋರಿಸ್ತಾನೆ. ನೋಡು, ಹೀಗೆ ಕಾಡಿನಲ್ಲಿ ಇವತ್ತು ಹೀಗಾಯಿತು ಅಂತೇಳಿ. ಅವನಿಗೆ ಕಿರಿಯ ರಾಣಿ ಮೇಲೆ ಅಷ್ಟು ಅಪೇಕ್ಷೆ ಇರೋದಿಲ್ಲ, ಸ್ವಲ್ಪ ತಾತ್ಸಾರ ಕಿರಿಯ ರಾಣಿ ಮೇಲೆ. ಹಿರಿಯ ರಾಣಿ ಮೇಲೆ ಭಾರಿ ಮೋಹ. ಹಾಗಾಗಿ ಅವನೇನು ಮಾಡ್ತಾನೆ, ಅವಳಿಗೆ ತೋರಿಸ್ತಾನೆ. ಅವಳು ಭಯಂಕರ ಸಿಟ್ಟು ಬಂದ್ಬಿಡುತ್ತೆ. ಏನು, ಯಾರು ಅಪ್ಸರ ಸ್ತ್ರೀಯರು ಕೊಟ್ಟಿದ್ದವಳು ಕಟ್ಕೊಂಬಂದಿದೀಯಾ ನೀನು ಇಲ್ಲಿಗೆ? ಈ ಮೋಹ ಶುರುವಾಗಿದೆ ನಿನಗೆ ಅಪ್ಸರೆಯರ ಮೇಲೆ, ಬುದ್ಧಿ ಇದೆಯಾ ನಿನಗೆ? ದೇವ್ರ ಪ್ರಸಾದ ಅಂತೆ, ಹಾಗಂತೆ ಹೀಗಂತೆ, ಏನು ದಾರನ ಏನು ಕಥೆಯೋ ಅಂತೇಳಿ ಕಿತ್ತು ಬಿಸಾಕ್ಬಿಡ್ತಾಳೆ ಕಿಟಕಿಯಿಂದ. ಅದು ಹೋಗಿ ಕೆಳಗಡೆಗೆ ಒಂದು ಒಣಗಿರ್ತಕ್ಕಂಥ ಗಿಡದ ಮೇಲೆ ಬಿದ್ದುಬಿಡುತ್ತೆ. ಈ ಗಂಡ ಹೆಂಡತಿ ಮಾತಾಡೋದು ಕಿರಿಯ ರಾಣಿ ನೋಡ್ತಾ ಇರ್ತಾಳೆ. ನೋಡಿದವಳು ಅವಳಿಗೆ ಆಶ್ಚರ್ಯ ಆಯ್ತು, ಏನು ಇದು, ಯಜಮಾನ್ರು ಏನೋ ಕಟ್ಕೊಂಬಂದಿದ್ದ, ಕೈ ತೋರಿಸಿ ಅಕ್ಕ ಅದು ಕಿತ್ತು ಹಾಕ್ತಿದ್ದಾಳಲ್ಲ ಅಂತ ಹೇಳ್ಕೊಂಡು ಹೋಗಿ ನೋಡ್ತಾಳೆ. ಕಿತ್ತು ಬಿಸಾಡಿದ ಕೆಳಗಡೆ ಬಿದ್ದಿದ್ದನ್ನು ಅವಳು ಕೆಳಗಡೆ ದಾರ ಬೀಳೋದಕ್ಕೂ ಇವಳು ಹೋಗಿ ಬಗ್ಗೆ ನೋಡೋದಕ್ಕೂ ಅದು ಗಿಡದ ಮೇಲೆ ಬಿದ್ದು ಗಿಡ ತಕ್ಷಣ ಚಿಗುರ್ಬಿಡುತ್ತೆ. ಆ ದಾರ ಬಿದ್ದು ತಕ್ಷಣದಲ್ಲಿ ಗಿಡ ಚಿಗುರಿ ಅದರಲ್ಲಿ ಹೂವುಗಳೆಲ್ಲ ಬಿಟ್ಬಿಡುತ್ತೆ. ಅಂಥ ಒಂದು ವಿಚಿತ್ರವಾದ ವಿಸ್ಮಯಕಾರಿ ಪವಾಡವನ್ನು ಒಂದು ನೋಡಿಕೊಂಡು ಅವಳು ಕಿರಿಯ ರಾಣಿಗೆ ಏನೋ ಇದೆ ಈ ದಾರದಲ್ಲಿ ಮಹತ್ವ ಅಂತ ಅನಿಸಿ ತಕ್ಷಣ ಓಡೋಗಿ ಆ ದಾರವನ್ನು ತಂದು ಕಣ್ಣಿಗೆ ಹೊತ್ಕೊಂಡು ಕೈ ಕಟ್ಕೊಂಡ್ಬಿಡ್ತು. ಆ ಒಂದು ವ್ರತದ ಪ್ರಸಾದ, ಆ ಪ್ರಸಾದವನ್ನು ದೂಷಣೆ ಮಾಡಿದ್ದಲ್ಲದೆ ಗಂಡನಿಗೂ ನೋವು ಕೊಟ್ಟು ಅದನ್ನು ಕಿತ್ತು ಬಿಸಾಕಿ ದೇವತಾ ಪ್ರಸಾದವನ್ನು ತಾತ್ಸಾರ ಮಾಡಿದ ದೋಷದ ಫಲವಾಗಿ ಹಿರಿಯ ರಾಣಿಗೂ ಗಂಡನಿಗೂ ಮಧ್ಯದಲ್ಲಿ ಕ್ಲಾಶಸ್ ಆಯಿತು. ಅವನು ಅದನ್ನು ಈಕೆ ದೋಷ ಬೇರೆ ಮಾಡ್ಕೊಂಡ್ಬಿಟ್ಲಲ್ಲ, ಅದರಿಂದ ಬೇಸರವಾಗಿ ಅವಳನ್ನು ಅರಮನೆಯಿಂದ ಹೊರಗೆ ಹಾಕ್ಬಿಡ್ತಾನೆ.
ಬಹಳ ದುಃಖ ಆಗುತ್ತೆ ಅವಳಿಗೆ, ಪಶ್ಚಾತ್ತಾಪ ಆಗುತ್ತೆ, ತಾನು ತಪ್ಪು ಮಾಡಿದೆ, ಗಂಡನನ್ನು ನೋಯಿಸಿದೆ ಅಂತೇಳಿ ಎಲ್ಲ ತುಂಬ ಅನಿಸುತ್ತೆ ಅವಳಿಗೆ. ಆದರೆ ಕಾಲ ಮೀರಿ ಹೋಗಿದೆ, ಹೊರಗೆ ಹಾಕಿ ಆಗೋಯ್ತು. ಅಲ್ಲಿಂದ ಹೊರಟು ಅವಳು ತುಂಬ ದುಃಖ ಆಯಿತು, ಬೇಸರದಿಂದ ಒಂದು ಋಷ್ಯಾಶ್ರಮಕ್ಕೆ ಹೋಗ್ತಾಳೆ. ಆವಾಗ ಆ ಋಷ್ಯಾಶ್ರಮದಲ್ಲಿರ್ತಕ್ಕಂಥ ಋಷಿಗಳು ಕೂಡ ಅವಳನ್ನು ಹೊರಗೆ ಹಾಕ್ತಾರೆ. ನೀನು ಪಾಪಿ, ದುಷ್ಟೇ, ನೀನು ಬರಬೇಡ, ನೀನು ಹೋಗುವಂತೆ. ಕಾಡಲ್ಲಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಹಸು ಕೂಡ ನೋಡ್ಬಿಟ್ಟು ಅವಳಿಗೆ ತುಂಬ ಬಾಯಾರಿಕೆ ಆದರೆ, ಹಸಿವಾಗಿದೆ, ಹಾಲು ಬೇಕು ಅಂತೇಳಿ ಯೋಚನೆ ಮಾಡಿದರೆ ಹಸು ಕೂಡ ಹತ್ತಿರ ಬರೋಕ್ಕೆ ಬಿಡೋದಿಲ್ಲ. ಈ ಥರದ್ದೆಲ್ಲ ಘಟನೆ ಆದಾಗ ತುಂಬ ದುಃಖದಿಂದ ಕಾಡಲ್ಲಿ ಹೋಗ್ತಾ 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 ಅವಳಿಗೆ ಪಶ್ಚಾತ್ತಾಪ ಆಗಿ ಸ್ವರ್ಣಗೌರಿಯನ್ನೇ ಧ್ಯಾನಿಸ್ತಾ ಹೋಗ್ತಾ ಇರ್ತಾಳೆ. ಹೀಗೆ ಕಾಡೊಳಗೆ ಹೋಗಿ 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 ತುಂಬ ದೂರ ಹೋದರೂ ಕೂಡ ಎಷ್ಟೇ ಪಶ್ಚಾತ್ತಾಪ ಪಟ್ಟರೂ ಉಪಯೋಗ ಇಲ್ಲ. ಈ ಸಂದರ್ಭದಲ್ಲಿ ಒಂದು ವರಲಕ್ಷ್ಮಿಯ ದರ್ಶನ, ವರಮಹಾಲಕ್ಷ್ಮಿಯ ಅವಳು ಸ್ವರ್ಣಗೌರಿಯನ್ನು ಧ್ಯಾನ ಮಾಡ್ತಾ ಹೋದಾಗ ವರಲಕ್ಷ್ಮಿಯ ದರ್ಶನವಾಗ್ತದೆ. ವರಲಕ್ಷ್ಮಿ ಕೂಡ ನಿನಗೆ ಅವಕಾಶ ಇಲ್ಲ, ನೀನು ಸ್ವರ್ಣಗೌರಿಯನ್ನು ತಾತ್ಸಾರ ಮಾಡಿದ್ದರಿಂದ ಅಲ್ಲಿಯೇ ಅನುಗ್ರಹ ಪಡ್ಕೊಳ್ಬೇಕು. ಇದರಲ್ಲಿ ಬಹಳ ಸಾಕಷ್ಟು ವಿಚಾರಗಳಿದೆ ಇದರಲ್ಲಿ. ಈ ರೀತಿಯಾಗೆಲ್ಲ ಹೇಳಿಸ್ಕೊಂಡು ಆ ನಂತರದಲ್ಲಿ ಅಲ್ಲಿಂದ ಹೊರಟು ಅವಳು ಪುನಃ ಮತ್ತೆ ಅದೇ ಸರೋವರದ ಹತ್ರ ಬಂದು ಅದೇ ಅಪ್ಸರ ಸ್ತ್ರೀಯರ ಜೊತೆಗೆ ವ್ರತಾಚರಣೆಯನ್ನು ಮಾಡಿ ಪುನಃ ಮತ್ತದೇ ದಾರವನ್ನು ಕಟ್ಟಿಕೊಂಡು ಆಗ ರಾಜನಿಗೂ ಕೂಡ ಪಾಪ ಎಲ್ಲೊಂದು ಹೆಂಡತಿ ಅಂತೇಳಿ ಅನಿಸಿ ಹುಡುಕ್ತಾ ಬರಬೇಕು ಅಂತ ಬಂದಾಗ ಅವರೆಲ್ಲರೂ ಸಹ ಹಿಂತಿರುಗಿ ತಮ್ಮ ರಾಜ್ಯಕ್ಕೆ ಬರ್ತಾರೆ. ಸ್ವರ್ಣಗೌರಿ ವ್ರತವನ್ನು ಶಾಸ್ತ್ರೋಕ್ತವಾಗಿ ಆಚರಣೆ ಮಾಡಿ ರಾಜನ ಜೊತೆ ಕಿರಿಯ ಮತ್ತು ಹಿರಿಯ ರಾಣಿಯರಿಬ್ಬರೂ ಕೂಡ ಸಂತೋಷವಾದ ಜೀವನವನ್ನು ಹೊಂದುತ್ತಾರೆ ಎನ್ನುವುದು ಈ ವ್ರತದ ಮಹಾತ್ಮೆಯಪ್ಪ ಅಂಥೇಳಿ ಷಣ್ಮುಖನಿಗೆ ಪರಮೇಶ್ವರ ಹೇಳ್ತಾನೆ ಅನ್ನೋ ವಿಷಯನ ಪುನಃ ನೈಮಿಷಾರಣ್ಯದಲ್ಲಿರ್ತಕ್ಕಂಥ ಸೂತ ಪುರಾಣಿಕರು ಶೌನಕಾದಿ ಮುನಿಗಳಿಗೆ ಎಲ್ಲ ವಿಚಾರವನ್ನು ತಿಳಿಸ್ತಾರೆ ಅನ್ನೋದು ಪದ್ಮಪುರಾಣದಲ್ಲಿರ್ತಕ್ಕಂಥ ಕಥೆ. ಇದು ಸ್ವರ್ಣಗೌರಿ ಮಹಾತ್ಮೆ. ಮಹಾತ್ಮೆಯನ್ನ ಬಹಳ ಸಂಕ್ಷಿಪ್ತವಾಗಿ ಸರಳವಾಗಿ ಮನಮುಟ್ಟುವಂತೆ ತಿಳಿಸಿದ್ದೀರಾ ಗುರುಗಳೇ. ಅಂದರೆ ನೋಡಿ, 16 ಎಳೆಯ ಒಂದು ದಾರವನ್ನ ತಾತ್ಸಾರ ಮಾಡಿದ್ದಕ್ಕೆ ತನ್ನ ಗಂಡ ಅಷ್ಟೇ ಅಲ್ಲ, ದೇವತೆಗಳು ಕೂಡ ತಾತ್ಸಾರ ಮಾಡ್ತಾರೆ, ಗುರುಗಳು ಕೂಡ ಹತ್ರ ಬಿಟ್ಕೊಳ್ಳೋದಿಲ್ಲ ಅಂತ ಗುರುಗಳು ಗೌರಿ ಮಹಾತ್ಮೆಯ ಕುರಿತಾಗಿ ತಿಳಿಸ್ಕೊಟ್ರಿ. ಹಾಗೆ ಒಂದು ಕೇವಲ ಒಂದು ದಾರವನ್ನ ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಎಲ್ಲರೂ ನಿರ್ಲಕ್ಷ್ಯ ಮಾಡ್ಬಿಡ್ತಾರೆ ಅಂತ ರಾಣಿಯ ಕಥೆಯನ್ನ ತಾವೇನ್ ಹೇಳಿದ್ರಿ ಗುರುಗಳೇ. ಈಗ ಪೂಜೆಯನ್ನ ಮಾಡೋದಕ್ಕೆ ಮುಂದಾಗೋಣ್ವಾ? ಪೂಜೆಯನ್ನು ಮಾಡೋದಕ್ಕೆ ಮುಂದಾಗಕ್ಕೆ ಮೊದಲು ಆ ದಾರ ಅಂತೇಳಿ ನಾವು ಹೇಳ್ತೀವಲ್ಲ, ಅದ್ರ ಬಗ್ಗೆ ಒಂಚೂರು ಯೋಚನೆ ಮಾಡೋಣ. ನೋಡಿ, ಅದರಲ್ಲಿ ಗ್ರಂಥಿಗಳು ಅಂತ ಹಾಕಿರ್ತಾರೆ, 16 ಗಂಟುಗಳಿರತ್ತೆ. ಆ ಗಂಟು ಅಂತಂದ್ರೆ ಏನು? ಆ ಒಂದೊಂದು ಗಂಟಿನಲ್ಲಿ ಒಂದೊಂದು ಭಾವನೆ ಅಂತಕ್ಕಂಥದ್ದಿರುತ್ತೆ. 16 ಅಂತಕ್ಕಂಥದ್ದು ದೇವತಾ ಚೈತನ್ಯಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಕಳೆಗಳು. ಅಷ್ಟು ವಿಶೇಷವಾಗಿರತಕ್ಕಂಥ ಒಂದು ಶಕ್ತಿ ಆ ದಾರಕ್ಕೆ ಇರ್ತದೆ. ಕಾರಣ ಏನು ಅಂದರೆ, ಆ ಒಂದು ದೇವತಾ ಸನ್ನಿಧಾನಕ್ಕೆ ಅದನ್ನು ಬಳಸಿರ್ತಕ್ಕಂಥದ್ದು ಮತ್ತು ಅಲ್ಲಿ ಆಕರ್ಷಿತವಾಗಿರ್ತಕ್ಕಂಥ ದೇವತಾ ಚೈತನ್ಯದ ಆ ವೈಬ್ರೇಷನ್ಸ್, ಎನರ್ಜಿ ಅಂತಕ್ಕಂಥದ್ದು ಆ ದಾರದಲ್ಲಿ ಕೂಡ ಇರುತ್ತೆ. ಹಾಗಾಗಿ ಅಂಥ ಒಂದು ದಾರವನ್ನು ಕಟ್ಕೊಂಡಾಗ ಆ ಒಂದು ಅನುಗ್ರಹ ಪ್ರಾಪ್ತಿ ಅಂತಕ್ಕಂಥದ್ದಾಗತ್ತೆ. ಈಗ ನಾವು ಕಾರ್ಯಕ್ರಮದಲ್ಲಿ ಇವತ್ತು ಸ್ವರ್ಣಗೌರಿ ಪೂಜೆಯನ್ನು ಮಾಡೋಣ. ನೀವು ಆಚಮನ ಎಲ್ಲ ಮಾಡಿ ಸಿದ್ಧರಾಗಿದ್ದೀರಾ, ಸಂಕಲ್ಪ ಕೂಡ ಆಯ್ತಲ್ವಾ? ಈಗ ನೀವು ಪೀಠ ಪೂಜೆಯನ್ನು ಮಾಡಿಕೊಂಡು, ನವಶಕ್ತಿ ಪೂಜೆಯನ್ನು ಮಾಡಿಕೊಂಡು ಗೌರಿಯನ್ನು ಆವಾಹನೆ ಮಾಡ್ತಕ್ಕಂಥದ್ದು. ಆವಾಹನೆ ಆ ನಂತರದಲ್ಲಿ ಉಪಚಾರ ಪೂಜೆಗಳು ಅಂತೇಳಿ 16 ರೀತಿಯ ಉಪಚಾರ ಪೂಜೆಗಳಾಗ್ತದೆ. ಈ 16 ರೀತಿಯ ಉಪಚಾರ ಪೂಜೆಗಳು ಕೂಡ ದೈವ ಚೈತನ್ಯವನ್ನು ಅಲ್ಲಿ ಸ್ಥಿರೀಕರಣ ಮಾಡಲಿಕ್ಕಾಗಿರ್ತಕ್ಕಂಥದ್ದು. ನಮ್ಮಲ್ಲಿ ಅನೇಕರು ಅನ್ಕೋಬೋದು, ದೇವರಿಗೆ ಪೂಜೆ ಮಾಡ್ತಕ್ಕಂಥದ್ದು ಅದು ಇದು 14 ನೀರು ಹಾಕು, ಅರ್ಶಿನ ಹಾಕು, ಕುಂಕುಮ ಹಾಕು, ಇವೆಲ್ಲ ಏನು? ಇದು ಏನು ಅಂತಂದರೆ ದೇವತಾ ಚೈತನ್ಯವನ್ನು ಆ ಜಾಗದಲ್ಲಿ ಉಳಿಸಲಿಕ್ಕೋಸ್ಕರವಾಗಿ, ಆ ಒಂದು ನಿಲ್ಲಿಸ್ಲಿಕ್ಕೋಸ್ಕರವಾಗಿ ಇರ್ತಕ್ಕಂಥ ಒಂದು ವ್ಯವಸ್ಥೆ ಅದು. ಶಾಸ್ತ್ರದಲ್ಲಿರ್ತಕ್ಕಂಥದ್ದು ಪ್ರತಿಯೊಂದು ಆಚರಣೆಯೂ ಕೂಡ ಅಲ್ಲಿರುವ ಅಥವಾ ಅಲ್ಲಿ ಆಕರ್ಷಿತವಾಗಿರ್ತಕ್ಕಂಥ ದೇವತಾ ಚೈತನ್ಯವನ್ನು ಆ ಬಿಂಬದಲ್ಲೋ ಅಥವಾ ಕಲಶದಲ್ಲೋ ಅಥವಾ ಯಂತ್ರದಲ್ಲೋ ಎಲ್ಲೋ ಒಂದು ಕಡೆಯಲ್ಲಿ ಸ್ಥಿರೀಕರಣ, ನಿಲ್ಲಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಅದು. ಹಾಗಾಗಿ ಪೂಜೆಯನ್ನು ಮಾಡ್ತಕ್ಕಂಥದ್ದು. ನೀವು ಅಕ್ಷತೆಯನ್ನು ತಗೊಂಡು ಮೊದಲು ಪೀಠಕ್ಕೆ ಅರ್ಚನೆಯನ್ನು ಮಾಡುವಂಥದ್ದು. ಓಂ ಆಧಾರ ಶಕ್ತಿ ನಮಃ, ಓಂ ಮೂಲ ಪ್ರಕೃತಿ ನಮಃ, ಓಂ ಆದಿಕೂರ್ಮಾಯ ನಮಃ, ಓಂ ಅನಂತಾಯ ನಮಃ, ಓಂ ಪೃಥಿವ್ಯೈ ನಮಃ, ಓಂ ಸಂಸತ್ವಾಯ ನಮಃ, ಮೃಂ ರಜಸೇ ನಮಃ, ಓಂ ತಂ ತಮಸೇ ನಮಃ, ಮಾಂ ಮಾಯಾಯೈ ನಮಃ, ಓಂ ಮಿಂ ವಿದ್ಯಾಯೈ ನಮಃ, ಓಂ ಹಂ ಆತ್ಮನೇ ನಮಃ, ಓಂ ಪಂ ಪರಮಾತ್ಮನೇ ನಮಃ. ಪೀಠಪೂಜಾಂ ಸಮರ್ಪಯಾಮಿ. ಈ ರೀತಿಯಾಗಿ ಪೀಠವನ್ನು ಪೂಜಿಸ್ಕೋಬೇಕು. ಆನಂತರ ನವಶಕ್ತಿ ದೇವತೆಗಳನ್ನು ಪೂಜಿಸ್ತಕ್ಕಂಥದ್ದು. ಇದಾದ ನಂತರದಲ್ಲಿ ಕೈಲಿ ಹೂವು ಅಕ್ಷತೆಯನ್ನು ಹಿಡ್ಕೊಂಡು ಗೌರಿಯನ್ನು ಧ್ಯಾನ ಮಾಡ್ತಕ್ಕಂಥದ್ದು. ಧ್ಯಾನ ಮಾಡಿ
ಆ ಕಲಶದಲ್ಲಿ ಆವಾಹನೆ ಮಾಡಬೇಕು. ಆದರೆ ಅದಕ್ಕಿಂತ ಮೊದಲು ಯಾವ ರೀತಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾವು ಯಮುನಾ ಪೂಜೆಯನ್ನು ಮಾಡ್ತೇವಲ್ಲ, ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಯಮುನಾ ಪೂಜೆ ಅಂತಕ್ಕಂಥದ್ದು ಆಗಿದೆ. ಈಗ ಸ್ವರ್ಣಗೌರಿಯ ಆವಾಹನೆ ಮಾಡ್ತಕ್ಕಂಥದ್ದು. ನೀವು ಮನೆಯಲ್ಲಿ ಈ ರೀತಿ ಎಲ್ಲವನ್ನ ಒಂದು ಹಂತ ಮುಗಿಸ್ಕೊಂಡ ನಂತರ ಯಮುನಾ ಪೂಜೆಯನ್ನು ಮಾಡ್ಕೊಳ್ಬೇಕು. ಕಲಶಕ್ಕೆ ಮೊದಲು ಕಲಶವನ್ನು ಸಿದ್ಧಪಡಿಸ್ಕೊಳ್ಳೋ ಕ್ರಮ ಎಲ್ಲ ಗೊತ್ತಿದೆಯಲ್ಲ. ಗೊತ್ತಾಗದೇ ಇದ್ರೆ ವ್ರತ ವಿಧಾನವನ್ನು ಸರಿಯಾಗಿ ಗಮನಿಸ್ಕೊಂಡು ನೋಡಿಕೊಂಡು ಅದರಲ್ಲಿ ಕಲಶಕ್ಕೆ ಬೇಕಾದ ಅಲಂಕಾರಗಳನ್ನೆಲ್ಲ ಮಾಡಿ ಅದಕ್ಕೆ ತುಂಬಿಟ್ಟಿರ್ತಕ್ಕಂತಹ ನೀರಿಗೆ ಮಂಗಳ ದ್ರವ್ಯಗಳನ್ನೆಲ್ಲ ಹಾಕಿ ತೆಂಗಿನಕಾಯಿಗೆ ಅರಿಶಿನವನ್ನು ಚೆನ್ನಾಗಿ ಸವರಿ ಒಂದು ಕುಂಕುಮದ ಬೊಟ್ಟನ್ನು ಇಟ್ಟು ಅದಕ್ಕೆ ಮಲ್ಲಿಗೆಯ ಹೂವಿನಿಂದ ಒಂದು ದಿಂಡನ್ನು ಮಾಡಿ ಕಟ್ಟಿ ಹೂವಿಂದ ಚಂದ ಮಾಡಿ ಅಲಂಕಾರ ಎಲ್ಲ ಮಾಡೋದೆಲ್ಲ ಗೊತ್ತಲ್ಲ. ಅಲಂಕಾರ ಮಾಡಿಕೊಳ್ಳಿ, ಮುಂದುವರ್ಸೋಣ ನಾವು ಪೂಜೆ. ಓಂ ಹರಾನ್ವಿತಾಂ ಇಂದುಮುಖೀಂ ಸರ್ವಾಭರಣಭೂಷಿತಾಂ ವಿಮಲಾಂಗೀಂ ವಿಶಾಲಾಕ್ಷೀಂ ಚಿಂತಯಾಮಿ ಸದಾಶಿವಾಂ. ಓಂ ಗೌರೀಮಿಮಾಯ ಸಲಿಲಾನಿ ತಕ್ಷತ್ಯೇಕಪದೇ ದ್ವಿಪದೇ ಸಾ ಚತುಷ್ಪದೇ ಅಷ್ಟಾಪದೇ ನವಪದೇ ಬಭೂವಷೇ ಸಹಸ್ರಾಕ್ಷರ ಪರಮೇಭ್ಯೋಮನ್. ಶ್ರೀ ಸ್ವರ್ಣಗೌರ್ಯೈ ನಮಃ. ಧ್ಯಾಯಾಮಿ, ಅಮ್ಮನವರಿಗೆ ಸಮರ್ಪಣೆ ಮಾಡಬೇಕು. ಸ್ವರ್ಣಗೌರಿಗೆ ಧ್ಯಾಯಾಮಿ, ಧ್ಯಾನಂ ಸಮರ್ಪಯಾಮಿ, ಆವಾಹಯಾಮಿ, ಸುವರ್ಣಮಯ ರತ್ನಸಿಂಹಾಸನಂ ಸಮರ್ಪಯಾಮಿ. 4 ಉದ್ಧರಣ ನೀರನ್ನು ದೇವರಿಗೆ ತೋರಿಸಿ ಚೆಲ್ಲುವಂತಹದ್ದು. 4 ಉದ್ಧರಣ ನೀರು ಅಂತಂದರೆ ಕಾಲು, ಕೈ, ಮುಖ ಇತ್ಯಾದಿಗಳನ್ನು ತೊಳ್ಕೊಂಡು ಕುಡಿಯೋದು ಇತ್ಯಾದಿಗಳಿಗೆ ಸಂಬಂಧಪಟ್ಟು ಮಧುಪರ್ಕ, ಸ್ವಾಗತ ಇತ್ಯಾದಿಗಳು. ಆ ನಂತರದಲ್ಲಿ ಒಂದು ಹೂವನ್ನು ತಗೊಂಡು ನೀರಿನಲ್ಲಿ ಅದ್ಕೊಂಡು ದೇವರಿಗೆ ಪ್ರೋಕ್ಷಣೆಯನ್ನು ಮಾಡಿಸ್ತಕ್ಕಂಥದ್ದು. ಹೂ ತಗೊಂಡು ನೀರನ್ನು ಪ್ರೋಕ್ಷಣೆ ಮಾಡಬೇಕು. ಅಭಿಷೇಕ ಇತ್ಯಾದಿಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂದರೆ, ನಿಮ್ಮಲ್ಲಿ ವಿಗ್ರಹಗಳಿದ್ದ ಪಕ್ಷದಲ್ಲಿ ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡಿಕೊಳ್ಳಿ. ವಿಗ್ರಹಗಳಿಲ್ಲದೇ ಇದ್ದ ಪಕ್ಷದಲ್ಲಿ ಸಿದ್ಧಪಡಿಸಿರ್ತಕ್ಕಂಥ ಪಂಚಾಮೃತ ಮೊದಲಾಗಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಕೂಡ ಒಂದು ಚಿಕ್ಕ ಹೂವನ್ನು ತಗೊಂಡು ಅದರಲ್ಲಿ ಆ ಒಂದು ದ್ರವ್ಯದಲ್ಲಿ ಅದ್ದಿಕೊಂಡು ದೇವರಿಗೆ ಅಭಿಷೇಕ ಮಾಡಿಸ್ತಾ ಇದ್ದೇನೆ ಅನ್ನೋ ಭಾವನೆಯೊಂದಿಗೆ, ಅಭಿಷೇಕ ಮಾಡ್ತಿದ್ದೇನೆ ನಾನು ಅನ್ನೋ ಭಾವನೆಯೊಂದಿಗೆ ದೇವರಿಗೆ ಅದನ್ನು ಪ್ರೋಕ್ಷಣೆಯನ್ನು ಮಾಡಬೇಕು. ಓಂ ಗೌರೀಪದೇ ಸಾ ಚತುಷ್ಪದೇ ಅಷ್ಟಾಪದೇ ನವಪದೇ ಬಭೂವಷೇ ಸಹಸ್ರಾಕ್ಷರ ಪರಮೇಭ್ಯೋಮನ್. ಸ್ವರ್ಣಗೌರ್ಯೈ ನಮಃ. ಔಪಚಾರಿಕ ಸ್ನಾನಂ ಸಮರ್ಪಯಾಮಿ. ಪಂಚಾಮೃತವನ್ನು ಸಹ ಒಂದು ಹೂ ತಗೊಂಡು ನಿಧಾನವಾಗಿ ಪಂಚಾಮೃತದಲ್ಲಿ ಅದ್ದಿ ಅದನ್ನು ದೇವರಿಗೆ ಪ್ರೋಕ್ಷಣೆ ಮಾಡ್ತಕ್ಕಂಥದ್ದು. ಓಂ ಕ್ಷೀರಂದಧಿಘೃತಂಚೈವ ಬುಧಶರ್ಕರಯಾನ್ವಿತಂ ಪಂಚಾಮೃತಂ ಗೃಹಾಣೇದಂ ಜಗನ್ಮಾತರ್ನಮೋಸ್ತುತೆ. ಶ್ರೀ ಸ್ವರ್ಣಗೌರ್ಯೈ ನಮಃ. ಫಲ ಪಂಚಾಮೃತಾಭಿಷೇಕ ಸ್ನಾನಂ ಸಮರ್ಪಯಾಮಿ. ಪುನಃ ಪಂಚಾಮೃತಾಭಿಷೇಕ ಅಂತಕ್ಕಂಥದ್ದು ಮುಗಿದ ನಂತರದಲ್ಲಿ ಪುನಃ ನಾವೇನು ಮಾಡಬೇಕು ಅಂತಂದರೆ ಶುದ್ಧೋದಕದಿಂದ, ಶುದ್ಧ ನೀರಿನಿಂದ ಅಭಿಷೇಕವನ್ನು ಮಾಡಿಕೊಳ್ಬೇಕು. ಓಂ ಜಾತವೇದಸೇ ಸುರವಾಮ ಸೋಮ ಮರಾತೆ ಯಥೋರಿದಃ ತ್ರಿವೇದಃ ಪುನಃ ಪರುಷದಲ್ಲಿ ದುರ್ಗಾಣಿ ವಿಶ್ವಾನಾಮೇವ ಸಿದ್ಧಂತಗ್ನಿ. ಈ ರೀತಿಯಾಗಿ ಶುದ್ಧೋದಕ ಸ್ನಾನವನ್ನು ಮಾಡಿಸಿದ ನಂತರದಲ್ಲಿ ಬಿಂಬಗಳನ್ನೆಲ್ಲ ಸ್ವಚ್ಛ ಮಾಡಿಕೊಂಡು, ವಿಗ್ರಹಗಳನ್ನೆಲ್ಲ ಸ್ವಚ್ಛ ಮಾಡಿ ಅಲಂಕಾರ ಮಾಡಿ ಚಂದ ಮಾಡಿ ರೆಡಿ ಮಾಡಿಕೊಂಡು ಕೂತ್ಕೊಂಡು ಮುಂದಿನ ಎಲ್ಲ ವಸ್ತುಗಳನ್ನು ಸಹ ಶೇಖರಿಸ್ಕೊಂಡು ಅಭಿಷೇಕ ಎಲ್ಲ ಆದ ನಂತರದಲ್ಲಿ ಮೊದಲು ವಸ್ತ್ರ, ಗೆಜ್ಜೆ ವಸ್ತ್ರಗಳನ್ನು ಅರ್ಪಣೆ ಮಾಡ್ತೀರಿ. 16 ಎಳೆದಲ್ಲ, ಮಾಮೂಲಿ ಗೆಜ್ಜೆ ವಸ್ತ್ರವನ್ನು ಮೊದಲು ಅರ್ಪಣೆ ಮಾಡಬೇಕು. ಅದಾದ ನಂತರದಲ್ಲಿ ಉಪವೀತ, ಯಜ್ಞೋಪವೀತ ಜನಿವಾರ ಸಮರ್ಪಣೆ ಮಾಡಲಿಕ್ಕೆ ಅವಕಾಶ ಉಂಟು, ಮಾಡಬಹುದು. ಇಲ್ಲ ಹೂವು ಅಕ್ಷತೆಯನ್ನು ಸಮರ್ಪಣೆ ಮಾಡೋದು. ಅದಾದ ನಂತರ ಅರಿಶಿನ, ಕುಂಕುಮ, ಚಂದ್ರ, ಚಂದನ, ಬಳೆ, ಬಿಚ್ಚೋಲೆ ಹೀಗೆ ಎಲ್ಲ ಒಂದಾದ್ಮೇಲೆ ಒಂದರಂತೆ ಮಂಗಳ ದ್ರವ್ಯಗಳನ್ನೆಲ್ಲ ಅರ್ಪಣೆ ಮಾಡಿ ಕೊನೆಯದಾಗಿ 16 ಎಳೆ ಗೆಜ್ಜೆ ವಸ್ತ್ರ ಏನಿರ್ತದೆಯಲ್ಲ ಅದನ್ನು ಲಾಸ್ಟಿಗೆ ಇಡ್ತಕ್ಕಂಥದ್ದು. ದೇವರಿಗೆ ನಾವು ಅರ್ಪಿಸ್ತಿರುವಂತಹ ಒಂದು ವಸ್ತ್ರ ಅನ್ನೋದು. ಹೌದು, 16 ಎಳೆದ ವಸ್ತ್ರ ಅನೇಕ ನಮ್ಮಲ್ಲಿ ಮಾಡ್ಕೊಂಡಿರ್ತಾರೆ, ಸಿಗ್ತದೆ ಕೂಡ, ಅಂಗಡಿಗಳಲ್ಲೂ ಸಿಗ್ತದೆ. ಅದನ್ನು ಕೂಡ ಇದಕ್ಕೆ ಬಳಸ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಹಾಗಾದರೆ ಈಗ ಮುಂದಿನದೇನು? ಮುಂದಿಂದು ಅರ್ಚನೆ. ಅಮ್ಮನವರಿಗೆ ಅರ್ಚನೆಯನ್ನು ಮಾಡಬೇಕು. ಮೊದಲು ಹೂವಿನಿಂದ ಅರ್ಚನೆ ಮಾಡ್ತೇವೆ. ಅದಾದ ನಂತರದಲ್ಲಿ ಪತ್ರಗಳಿಂದ ಅರ್ಚನೆ ಇರ್ತದೆ. ಅದಾದ ನಂತರ ಅಷ್ಟೋತ್ತರ ಕುಂಕುಮಾರ್ಚನೆಯನ್ನು ಮಾಡಬೇಕು ಅಂತ ಹೇಳ್ತದೆ. ಹಾಗಾಗಿ ನೀವೀಗ ಮೊದಲು ಹೂವುಗಳಿಂದ ಅರ್ಚನೆಯನ್ನು ಮಾಡಿ. ದೇವತಾರಾಧನೆಯಲ್ಲಿ ಅರ್ಚನ ಪ್ರಿಯಾ ದೇವಿ ಅವಳಿಗೆ ಪಾದಕ್ಕೆ ಅರ್ಚನೆಯನ್ನು ಮಾಡಿ ಅತ್ಯಂತ ಸಂತುಷ್ಟಳಾಗ್ತಾಳೆ ಅಂತ ಹೇಳುತ್ತೆ. ಹಾಗಾಗಿ ನಾವು ಪಾದಕ್ಕೆ ಅರ್ಚನೆಯನ್ನು ಮಾಡೋಣ. ಓಂ ಬ್ರಾಹ್ಮ್ಯೈ ನಮಃ, ಓಂ ಮಾಹೇಶ್ವರ್ಯೈ ನಮಃ, ಓಂ ಕೌಮಾರ್ಯೈ ನಮಃ, ಓಂ ವೈಷ್ಣವ್ಯೈ ನಮಃ, ಓಂ ವಾರಾಖ್ಯೈ ನಮಃ, ಓಂ ನಾರಸಿಂಹೈ ನಮಃ, ಓಂ ಇಂದ್ರಾಣ್ಯೈ ನಮಃ, ಓಂ ಚಾಮುಂಡಾಯೈ ನಮಃ, ಓಂ ಶೈಲಪುತ್ರ್ಯೈ ನಮಃ, ಓಂ ಬ್ರಹ್ಮಚಾರಿಣ್ಯೈ ನಮಃ, ಓಂ
ಓಂ ಚಂದ್ರಘಂಟಾಯೇ ನಮಃ, ಓಂ ಕೂಷ್ಮಾಂಡಾಯೇ ನಮಃ, ಓಂ ಸ್ಕಂದಮಾತ್ರೇ ನಮಃ, ಓಂ ಕಾತ್ಯಾಯನ್ಯೇ ನಮಃ, ಓಂ ಕಾಳರಾತ್ರೇ ನಮಃ, ಓಂ ಮಹಾಗೌರ್ಯೈ ನಮಃ, ಓಂ ಸಿದ್ಧಿದಾತ್ರೇ ನಮಃ. ಪತ್ರಪುಷ್ಪಾದಿ ಪೂಜಾಂ ಸಮರ್ಪಯಾಮಿ. ಇದೇ ರೀತಿಯಲ್ಲಿ ಅಂಗಪೂಜೆ, ಆವರಣ ಪೂಜೆ, ಪತ್ರಪುಷ್ಪ ಪೂಜೆಗಳೆಲ್ಲ ಮುಗಿದ ನಂತರದಲ್ಲಿ ನಾವೇನು ಮಾಡಬೇಕು ಅಂದರೆ ಅಮ್ಮನವರಿಗೆ ಕುಂಕುಮಾರ್ಚನೆಯನ್ನು ಮಾಡಬೇಕು. ಅರ್ಚನಾ ಪ್ರಿಯ ದೇವಿಗೆ ನಾವು ಸರ್ವ ಸೌಭಾಗ್ಯ ಪಡ್ಕೊಳ್ಬೇಕು ನಾವು ಅನ್ನೋ ಅಪೇಕ್ಷೆ ಇದ್ದ ಪಕ್ಷದಲ್ಲಿ ಅಮ್ಮನವರಿಗೆ ನಾವೇನು ಮಾಡಬೇಕು ಅಂದರೆ ಕುಂಕುಮದಿಂದ ಅರ್ಚನೆಯನ್ನು ಮಾಡಬೇಕು. ಹಾಗಾಗಿ ನಾವೀಗ ಕುಂಕುಮಾರ್ಚನೆಯನ್ನು ಮಾಡೋಣ. ಮೊದಲಿಗೆ 3 ಬಾರಿ ಅರಿಶಿನ, ಆನಂತರದಲ್ಲಿ ಕುಂಕುಮವನ್ನು ಹಾಕ್ತಾ ಬರಬೇಕು, ಅರ್ಚನೆಯನ್ನು ಮಾಡ್ತಾ ಬರ್ತಕ್ಕಂಥ. ಗುರುಗಳೇ, ಪ್ರತಿ ಬಾರಿಯೂ 3 ಬಾರಿ ಅರಿಶಿನ, 1 ಬಾರಿ ಕುಂಕುಮನ? ಪ್ರತಿ ಬಾರಿ ಕುಂಕುಮಾರ್ಚನೆ ಆರಂಭದಲ್ಲಿ, ಇವತ್ತು ಅಂತಲ್ಲ, ನೀವು ಎಲ್ಲೇ ಕುಂಕುಮಾರ್ಚನೆ ಮಾಡಿ ಮೊದಲು 3 ಬಾರಿ ಅರಿಶಿನದಿಂದ ಅರ್ಚನೆ ಮಾಡಿಕೊಂಡು ನಂತರ 108ಕ್ಕೂ ಸಹ ಕೇವಲ ಕುಂಕುಮದಿಂದಲೇ ಅರ್ಚನೆಯನ್ನು ಮಾಡಬೇಕು. ಕಾರಣ ಏನು ಅಂದರೆ ಅರಿಶಿನದಿಂದಲೇ ಕುಂಕುಮದ ಸಿದ್ಧತೆ ಆಗೋದಲ್ವಾ, ಕುಂಕುಮ ಸಿದ್ಧವಾಗೋದೇ ಅರಿಶಿನದಿಂದ. ಆದ್ದರಿಂದ ಮೊದಲು ಅರಿಶಿನವನ್ನು ಬಳಸ್ಕೋಬೇಕು ಅನ್ನೋದು ಒಂದು. ಜೊತೆಯಲ್ಲಿ ಸುಮಂಗಲಿಯಾಗಿರ್ತಕ್ಕಂಥ ಹೆಣ್ಣು ಮಗಳಾದವಳು ಮುತ್ತೈದೆತನ ಶಾಶ್ವತವಾಗಿ ಇರಲಿ ಅಂಥೇಳಿ ಆ ಸ್ವರ್ಣ ಗೌರಿಯನ್ನು ಕೂಡ ಅರಿಶಿನ ಕುಂಕುಮದಿಂದಲೇ ಅರ್ಚನೆ ಮಾಡಬೇಕು ಅಂತಕ್ಕಂಥದ್ದು. ಅರಿಶಿನ ಕುಂಕುಮ ಎರಡು ಮಿಕ್ಸ್ ಮಾಡಿ ಮತ್ತೆ ಹಚ್ಕೊಳ್ಳೋಕೆ ಕಷ್ಟ ಆಗ್ತದೆ. ಹಾಗಾಗಿ ಸಾಂಕೇತಿಕವಾಗಿ 3 ಬಾರಿ ಅರಿಶಿನವನ್ನು ಅರ್ಪಣೆ ಮಾಡಿ ಸಾಂಕೇತಿಕವಾಗಿ ನಂತರದಲ್ಲಿ ಕುಂಕುಮದಿಂದ ಅರ್ಚನೆ ಶುರು ಮಾಡೋಣ. ಹಾಂ. ಓಂ ದುರ್ಗಾಯೈ ನಮಃ, ಓಂ ದಾರಿದ್ರ್ಯ ಶಮನ್ಯೈ ನಮಃ, ಓಂ ದುರ್ಗತಿಘ್ನಾಯೈ ನಮಃ, ಓಂ ದುರಾಸದಾಯೈ ನಮಃ, ಓಂ ಲಕ್ಷ್ಮೀ ನಮಃ, ಓಂ ಲಜ್ಜಾಯೈ ನಮಃ, ಓಂ ಮಹಾವಿದ್ಯಾಯೈ ನಮಃ, ಓಂ ಶ್ರದ್ಧಾಯೈ ನಮಃ, ಓಂ ಪುಷ್ಟ್ಯೈ ನಮಃ, ಓಂ ಸುಧಾಯೈ ನಮಃ, ಓಂ ಧ್ರುವಾಯೈ ನಮಃ, ಓಂ ಮಹಾರಾತ್ರೇ ನಮಃ, ಓಂ ಮಹಾಮಾಯಾಯೈ ನಮಃ, ಓಂ ಯೋಗನಿದ್ರಾಯೈ ನಮಃ, ಓಂ ಹರಿತಕ್ಯೈ ನಮಃ, ಓಂ ಹಯಾರೂಢಾಯೈ ನಮಃ, ಓಂ ವಜ್ರಹಸ್ತಾಯೈ ನಮಃ, ಓಂ ವರಾರೋಹಾಯೈ ನಮಃ, ಓಂ ಪಾರ್ವತ್ಯೈ ನಮಃ, ಓಂ ಸ್ವರ್ಣಗೌರ್ಯೈ ನಮಃ. ಈ ರೀತಿಯಾಗಿ 108 ನಾಮಗಳಿಂದ ಅಮ್ಮನವರಿಗೆ ಕುಂಕುಮಾರ್ಚನೆಯನ್ನು ಮಾಡಿ ನಂತರದಲ್ಲಿ ಧೂಪ ದೀಪ, ಇದಾದ ನಂತರದಲ್ಲಿ ಹಣ್ಣು ಕಾಯಿ ಇತ್ಯಾದಿಗಳು, ನೈವೇದ್ಯಕ್ಕೆ ನೀವು ಮಾಡಿಕೊಂಡಿರ್ತಕ್ಕಂಥ ಭೋಜನ ವಸ್ತುಗಳು, ಹುಗ್ಗಿ ಪಾಯಸ ಇತ್ಯಾದಿಗಳನ್ನೆಲ್ಲ ಮಾಡ್ತೀರಲ್ಲ, ಕಡುಬು, ಇದನ್ನೆಲ್ಲವನ್ನು ಅಮ್ಮನವರಿಗೆ ನೈವೇದ್ಯವನ್ನು ಮಾಡಬೇಕು. ನಾವು ಈಗ ಒಂದು ಸಣ್ಣ ವಿರಾಮ ತಗೊಳ್ಳೋಂಥ ಕಾಲ ಆಗಿದೆ. ಅಷ್ಟೊತ್ತಿಗೆ ನೀವು ನೈವೇದ್ಯದೆಲ್ಲ ವಸ್ತುಗಳನ್ನು ಇಟ್ಕೊಂಡು ಧೂಪ ದೀಪ ನೈವೇದ್ಯ ಎಲ್ಲ ಮಾಡಿ ಮುಗಿಸಿ ಮಂಗಳಾರತಿ ಸಮಯಕ್ಕೆ ಬನ್ನಿ. ನಾವು ಕೂಡ ಈಗ ಧೂಪ ದೀಪ ನೈವೇದ್ಯಾದಿಗಳನ್ನು ಮಾಡಿಕೊಂಡು ಮಂಗಳಾರತಿಗೆ ಸಿದ್ಧತೆ ಮಾಡಿಕೊಡ್ತೇವೆ ಮುಂದೆ. ಈಗ ಧೂಪ ದೀಪ ನೈವೇದ್ಯ ಎಲ್ಲ ಆಯ್ತಲ್ಲ, ಇನ್ನು ನಾವೀಗ ನಿಧಾನವಾಗಿ ಗೌರಮ್ಮನಿಗೆ ಮಂಗಳಾರತಿಯನ್ನು ಮಾಡೋಣ. ಹಾಗೆ ಎಲ್ಲ ತಾಯಂದರು ಕೂಡ ಶ್ರದ್ಧಾ ಭಕ್ತಿಯಿಂದ ನೀವೆಲ್ಲರೂ ಗೌರಮ್ಮನ ಪೂಜೆಯನ್ನು ಮಾಡ್ತಾ ಇದ್ದೀರಾ. ನಾವು ಮಂಗಳಾರತಿ ಹಂತಕ್ಕೆ ಬಂದಿದ್ದೇವೆ. ಹಾಗಾಗಿ ನೀವು ಕೂಡ ಹೂವು ಅಕ್ಷತೆಯನ್ನು ಹಿಡ್ಕೊಂಡು ಮಂಗಳಾರತಿಯನ್ನು ಸಿದ್ಧ ಮಾಡಿಕೊಂಡು ಅಮ್ಮನವರಿಗೆ ಮಂಗಳಾರತಿಯನ್ನು ಮಾಡಬೇಕು. ಓಂ ವಿಶ್ವತಶ್ಚಕ್ಷುರುತ ವಿಶ್ವತೋ ಮುಖೋ ವಿಶ್ವತೋ ಹಸ್ತವುತ ವಿಶ್ವತಸ್ಪಾದ ಸಂಬಾಹುಭ್ಯಾನ್ನಮತಿ ಸಂಪತದ್ರೇರ್ದ್ಯಾವಾ ಪೃಥಿವೀ ಜನಯನ್ ದೇವ ಏಕಃ. ಓಂ ಹಿರಣ್ಯಪಾತ್ರಮತೋ ಪೂರ್ಣಂ ದಧಾತಿ ದ್ರವ್ಯೋಸಾನೀತಿ ಏಕಧಾ ಬ್ರಹ್ಮಣ ಉಪಹರತಿ ಏಕದೈವ ಯಜಮಾನಃ ತೇಜೋ ದಧಾತಿ. ಮಂಗಲ ನೀರಾಜನಂ ಸಮರ್ಪಯಾಮಿ. ಒಂದು ಉದ್ಧರಣೆ ನೀರನ್ನು ದೇವರಿಗೆ ತೋರಿಸಿ ಚೆಲ್ಲಿ ಆನಂತರ ಕೈಲಿರೋ ಹೂವು ಅಕ್ಷತೆಯನ್ನು ಅಮ್ಮನವರಿಗೆ ಸಮರ್ಪಣೆ ಮಾಡಿ ಮಂಗಳಾರತಿ ರಕ್ಷೆಯನ್ನು ತಗೊಳ್ಬೇಕು. ಸ್ವರ್ಣಗೌರ್ಯೈ ನಮಃ. ಮಂಗಲ ನೀರಾಜನಂ ಸಮರ್ಪಯಾಮಿ. ನೀರಾಜನಾಂಗ ಆಚಮನಂ ಸಮರ್ಪಯಾಮಿ. ಆಚಮನಾನಂತರಂ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ. ರಕ್ಷಾಂಧಾರಯಾಮಿ. ಸ್ವರ್ಣಗೌರಿ ರಕ್ಷಾಂ ಶಿರಸಾ ಗೃಹಾಮಿ. ಈ ರೀತಿಯಾಗಿ ವೀಕ್ಷಕರಿಗೂ ಕೂಡ ಶುಭವಾಗಲಿ ಅಂತ ಹಾರೈಸ್ತಾ, ಖಂಡಿತವಾಗಲೂ ಅಮ್ಮನವರ ಅನುಗ್ರಹ, ಸ್ವರ್ಣಗೌರಿಯ ಅನುಗ್ರಹ ಪ್ರತಿಯೊಬ್ಬರ ಮೇಲೂ ಇರಲಿ ಅಂತಕ್ಕಂಥದ್ದು ನಮ್ಮ ಪ್ರಾರ್ಥನೆ ಕೂಡ. ಹೂವು ಅಕ್ಷತೆಯನ್ನು ತಗೊಂಡು ಅಮ್ಮನವರಿಗೆ ಅದನ್ನು ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡಿ ಪ್ರದಕ್ಷಿಣೆ ನಮಸ್ಕಾರ ಇತ್ಯಾದಿಗಳನ್ನು ಮಾಡಿಕೊಂಡು ಬಂದಿರತಕ್ಕಂಥ ಸುಮಂಗಲಿಯರಿಗೆ ಬಾಗಿನ ಕೊಡ್ತಕ್ಕಂಥದ್ದು ಕೂಡ ಉಂಟು. ಹಾಗಾಗಿ ಎಲ್ಲ ವ್ಯವಸ್ಥೆ ಮಾಡಿಕೊಳ್ಳಿ. ಗುರುಗಳೇ, ಬಾಗಿಣವನ್ನ ಕೊಡ್ಲಿಕ್ಕೆ ಮುತ್ತೈದೆಯರನ್ನ ಬರ್ಮಾಡ್ಕೊಳ್ಳೋಕ್ಕೂ ಮುನ್ನ ನನ್ನದೊಂದು ಪ್ರಶ್ನೆ. ಕೇಳಿ ಗುರುಗಳೇ, ಮುತ್ತೈದೆಯರನ್ನ ಬರ್ಮಾಡ್ಕೊಳ್ಳೋದಕ್ಕೂ
ಮುನ್ನ ಒಂದು ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಹೊಸದಾಗಿ ಮದುವೆ ಆಗಿರುವಂತಹ ಹೆಣ್ಮಕ್ಳ ಕೈಯಲ್ಲಿ ಸ್ವರ್ಣ ಗೌರಿ ವ್ರತವನ್ನ ಮಾಡಿಸಲಾಗತ್ತೆ. ಯಾತಕ್ಕಾಗಿ ಮಾಡಿಸ್ತಾರೆ ಗುರುಗಳೇ? ಅದರಿಂದ ಏನು ಫಲ? ಸಂಕಲ್ಪದಲ್ಲೇ ಸ್ಪಷ್ಟವಾಗಿ ಹೇಳಿದೆ ಅದರಲ್ಲಿ. ಏನಂತ? ಯಾವಜ್ಜೀವ ದೀರ್ಘ ಸೌಮಾಂಗಲ್ಯಾಭಿವೃದ್ಧ್ಯರ್ಥಂ ಪುತ್ರ ಪೌತ್ರಾದಿ ಅನವಚ್ಛಿನ್ನ ಸಂತತಿ ಅಭಿವೃದ್ಧ್ಯರ್ಥಂ ಅನ್ಯೋನ್ಯ ದಾಂಪತ್ಯ ಜೀವನ ನಿರ್ವಹಣ ಯೋಗ್ಯತಾ ಸಿದ್ಧ್ಯರ್ಥಂ. 3 ಫಲವನ್ನು ಹೇಳುತ್ತೆ. ಅಂದರೆ ಎಲ್ಲಿವರೆಗೆ ಆ ಹೆಣ್ಣು ಜೀವಂತವಾಗಿರ್ತಾಳೋ ಅಲ್ಲಿವರೆಗೂ ಕೂಡ ಆಕೆಗೆ ಮುತ್ತೈದೆತನ ಅಂತಕ್ಕಂಥದ್ದು ಶಾಶ್ವತವಾಗಿ ಉಳಿತದೆ, ದೀರ್ಘ ಸೌಮಾಂಗಲ್ಯ ಅಂತಕ್ಕಂಥದ್ದು ಉಳಿತದೆ ಅನ್ನೋದು ಒಂದು ಉದ್ದೇಶ. ಎರಡನೇದು, ಮದುವೆ ಆಗಿರತಕ್ಕಂಥ ಆ ದಂಪತಿಗಳು ಗಂಡ ಹೆಂಡತಿ ಸದಾಕಾಲ ಅನ್ಯೋನ್ಯವಾಗಿರ್ತಕ್ಕಂಥ ಜೀವನವನ್ನು ನಡೆಸಬೇಕು ಅಂತಕ್ಕಂಥ ಉದ್ದೇಶ. ಅನ್ಯೋನ್ಯ ಅಂದರೆ ಎಂದೂ ಜಗಳ ಆಡಲೇಬಾರ್ದು. ಅಂದರೆ ಊಟದಲ್ಲಿ ಉಪ್ಪಿನಕಾಯಿ ಇದ್ದಂಗೆ ಆಗಾಗ ಒಂದು ಸ್ವಲ್ಪ ಜಗಳ ಆಡ್ಕೊತಾ ಇರಬೇಕು. ಆದರೆ ಆ ಜಗಳ ಎಷ್ಟಿರಬೇಕೋ ಅಷ್ಟೇ ಇದ್ದರೆ ಚಂದ. ಉಪ್ಪಿನಕಾಯಿ ತಿಂದು ಬದುಕೋಕ್ಕಾಗಲ್ವಲ್ಲ, ಊಟದಲ್ಲಿ ಉಪ್ಪಿನಕಾಯಿ ಇದ್ದರೆ ತೊಂದರೆ ಇಲ್ಲ. ಆ ನಂತರದಲ್ಲಿ ಪುತ್ರ ಪೌತ್ರಾದಿ ಅನವಚ್ಛಿನ್ನ ಸಂತತಿ ಅಭಿವೃದ್ಧ್ಯರ್ಥಂ. ಅವಚ್ಛಿನ್ನ ಅಂತಂದರೆ ಮಕ್ಕಳಾಯಿತು, ಮೊಮ್ಮಕ್ಕಳಾಗಲಿಲ್ಲ, ಮಕ್ಕಳು ಮದುವೆ ಆಗಲಿಲ್ಲ ಅಂದರೆ ಅಲ್ಲಿಗೆ ಅರ್ಧಕ್ಕರ್ಧಕ್ಕೆ ನಿಂತು ಹೋದಂಗೆ ಆಯಿತು ಅಲ್ವಾ. ಆಚಂದ್ರಾರ್ಕ ವಂಶ ಅಭಿವೃದ್ಧಿ ಆಗಬೇಕು. ಅಂದರೆ ನಮ್ಮ ಭಾರತೀಯ ಸಂಸ್ಕೃತಿಯ ವಿಶೇಷತೆ ಇರೋದೇ ಅಲ್ಲಿ. ಯಾವ ವಿಚಾರದಲ್ಲಿ ಅಂತಂದರೆ, ನಾವು ನಮ್ಮ ವೇದದಲ್ಲಿ ಕೂಡ ಹೇಳಿದೆ, ಆಚಾರ್ಯಾಯ ಪ್ರಿಯಂಧನಮಾಹೃತ್ಯ ಪ್ರಜಾತಂತುಂ ವ್ಯವಚ್ಛೇತ್ಸಿ ಅಂತ ಹೇಳುತ್ತೆ ವೇದ. ನಿನ್ನ ಅಭ್ಯಾಸ ವಿದ್ಯಾಭ್ಯಾಸ ಎಲ್ಲ ಮುಗಿದು ಸಂಪಾದನೆಗೆ ಆರಂಭ ಮಾಡಿದೀಯಾ, ಜೀವನದಲ್ಲಿ ಸೆಟ್ಲಾಗೋ ಹಂತಕ್ಕೆ ಬಂದಿದೆಯಾ ಅಂತ ಅಂದ್ಕೂಡಲೇ ನೀನು ವಿವಾಹಿತನಾಗಬೇಕು, ಸಂತತಿಯನ್ನು ಪಡ್ಕೊಳ್ಬೇಕು, ಪ್ರಜೋತ್ಪತ್ತಿಯನ್ನು ಮಾಡಬೇಕು. ಇದು ವೇದದಲ್ಲಿ ಹೇಳಿರೋ ಮಾತು. ಹಾಗಾಗಿ ಇದು ಎಲ್ಲ ವಿಭಾಗದಲ್ಲೂ ಗಂಡಸರ ಪ್ರಯತ್ನ ನಡೀತದೆ. ವೇದಗಳಲ್ಲಿ ಇದೆಲ್ಲವನ್ನ ಹೇಳಿದ್ದಾರೆ. ಆದ್ರೆ ಕೆಲವರು ಡಿಂಕ್ ಟ್ರೆಂಡ್ ಹಿಂದೆ ಓಡ್ತಾ ಇದ್ದಾರೆ. ಅಂದ್ರೆ ಡ್ಯುಯಲ್ ಇನ್ಕಮ್ ನೋ ಕಿಡ್ಸ್ ಅನ್ನೋ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಇಬ್ರು ದುಡಿಯೋಣ ಆದ್ರೆ ಮಕ್ಕಳು ಬೇಡ ಅಂತ. ಹಾಗಾಗಿಯೇ ಗುರುಗಳೇ, ಹಿರಿಯರು ಹಾಕೊಟ್ಟಿರೋ ಹಾದಿಯಲ್ಲಿ ಸರಿ ನಡೀತಿಲ್ಲ, ಮಕ್ಕಳು ಬೇಡ ನಾವು ಹೀಗೆ ಇರೋಣ ಅಂತ ಹೇಳಿ ಜಾಸ್ತಿ ದಿನ ನಡೆಯೋದಿಲ್ಲ ರಿಲೇಶನ್ಶಿಪ್. ಅವ್ರು ಬಿಟ್ಟು ಅವ್ರು ಯಾರು ಅಂದಾಗ ಯಾರೂ ಸಿಗಲ್ಲ ಅಂತ ಹೇಳಿನೇ ಅಧೋಗತಿ ಎಡೆಗೆ ಸಾಗೋದು ಅವರ ಜೀವನ. ಆ ಡಿಂಕ್ ಅನ್ನೋದಿದೆಯಲ್ಲ, ಆ ಡಿಂಕ್ ಅನ್ನೋದ್ರಲ್ಲ ಸ್ಪೆಲ್ಲಿಂಗ್ ಒಂದು ಚೂರು ಹಿಂದೆ ಬಂದು ಮಾಡಿ, ಡಿ ತೆಗೆದು ಆ ಕಡೆಗೆ ಹಾಕಿ, ಕೆ ತೆಗೆದು ಈ ಕಡೆ ತಂದು ಏನಾಗತ್ತೆ ಅವಾಗ? ಕೈಂಡ್ ಆಗತ್ತೆ. ಹೌದು. ಆ ನಂತರದಲ್ಲಿ ಒಂದು ವಯಸ್ಸಾದ ನಂತರದಲ್ಲಿ ಈ ಡಿಂಕಿಗೆ ಕೈಂಡ್ ತೋರಿಸೋರು ಯಾರು ಇರಲ್ಲ. ಡಿಂಕಿನ ಪರಿಣಾಮ ಆಮೇಲೆ ಕೈಂಡ್ ಯಾರು ಇರಲ್ಲ. ಹಾಗಾಗಿ ಹಿರಿಯರು ಹೇಳಿದ ಹಾಗೆ ಆ ವಯಸ್ಸಲ್ಲಿ ಏನೇನಾಗಬೇಕಾದದ್ದು ಆದಾಗ್ಲೇ ಅದೊಂದು ಚಂದ, ಇಲ್ದಿದ್ರೆ ಖಿನ್ನತೆಗೊಳಗಾಗ್ತಾರೆ ಬಹಳ ಮಂದಿ ಅಂತ ಹೇಳ್ತಾ ಗುರುಗಳೇ ಮಾತನ್ನ ಮುಂದುವರಿಸ್ತಾ ತಾವು ಪೂಜೆಯ ಕುರಿತಾಗಿ ಹೇಳ್ತಾ ಇದ್ರಿ. ಸ್ವರ್ಣ ಗೌರಿ ವ್ರತವನ್ನ ಯಾಕೆ ಹೆಣ್ಮಕ್ಳು ಮಾಡ್ಬೇಕು ಅಂತ ಹೇಳಿದ್ರೆ ಸುಖ ಸಂಸಾರಕ್ಕೆ ಅದು ಬಹಳ ಒಂದು ಇನ್ನೊಂದು ಏನು ಗೊತ್ತಾ, ಬೇರೆ ಎಲ್ಲ ದೇಶದಲ್ಲಿ ಇವತ್ತು ನಮ್ಮ ಭಾರತೀಯತೆ ಹೋಗ್ತಾ ಇದೆ. ಭಾರತೀಯತೆಯನ್ನ, ಭಾರತೀಯ ಸಂಸ್ಕೃತಿಯನ್ನ ರಷ್ಯಾ ಮೊದಲಾದಂಥ ದೇಶದವರು ನಮ್ಮ ಪದ್ಧತಿಯ ಪ್ರಕಾರ ವಿವಾಹವನ್ನು ಆಚರಣೆ ಮಾಡ್ಕೊಳ್ತಾರೆ. ಹರಿದ್ವಾರ ಋಷಿಕೇಶದ ಕಡೆಗೆ ಬಂದ್ರೆ ಭಾರತೀಯ ಆಧ್ಯಾತ್ಮಿಕತೆಗೆ ಸೋತು ಇಲ್ಲಿ ಬಂದು ಕೂರ್ತಾರೆ. ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲಿ ಒಂದು ಗುಹೆಯ ಒಳಗೆ ಒಬ್ರು ಪಾಶ್ಚಿಮಾತ್ಯ ಗೋಕರ್ಣದಲ್ಲಿ ರಷ್ಯಾ ದೇಶದ ಒಂದು ಹೆಣ್ಣು ತನ್ನ 2-3 ಜನ ಮಕ್ಕಳ ಜೊತೆ ಗುಹೆ ಒಳಗೆ ವಾಸ ಮಾಡ್ತಾ ಇದ್ದು 4-5 ವರ್ಷದಿಂದ. ನನ್ನ ಪಾಡಿಗೆ ನಾನು ಬಿಡಿ ನಾನು ಧ್ಯಾನ ಮಾಡಿದೆ, ಶಿವಲಿಂಗ ಇರಿಸ್ಕೊಂಡಿರುವಂಥದ್ದು ಆಶ್ಚರ್ಯ. ಎಷ್ಟು ಅದ್ಭುತ! ಇಂಥ ಒಂದು ಸಭ್ಯತೆಯಲ್ಲಿ, ಇಂಥ ಸಂಸ್ಕೃತಿ ಸಹಸ್ರಾರು ವರ್ಷಗಳದ್ದು. ಎಷ್ಟು ವರ್ಷ ಆಯಿತು ಭಾರತೀಯ ಸಂಸ್ಕೃತಿಗೆ ಅಂತ ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಕಾರಣ ಇವರೇನೋ ಲೆಕ್ಕಾಚಾರಕ್ಕೆ ಸಿಕ್ಕಿದೆ, ಯಾವುದೋ ಒಂದು ಆಧಾರದ ಮೇಲೆ ಯಾರ್ದೋ ಮಾತು ಕಟ್ಕೊಂಡು ಯಾವುದೋ ದೇಶದವನು ಬರೆದಿರೋಂಥ ನಮ್ಮ ದೇಶದ ಹಿಸ್ಟ್ರಿ, ನಮ್ಮ ಹಣೆ ಬರ ನೋಡಿ ಹೇಗಿದೆ. ನಮ್ಮ ದೇಶದಲ್ಲೇ ನಮ್ಮ ಹಿಸ್ಟ್ರಿ ಹೇಳುವಂಥ ರಾಮಾಯಣ ಇದೆ, ಮಹಾಭಾರತ ಇದೆ. ಅದು ನಮ್ಗೆ ಅರ್ಥ ಆಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವು ಯಾವುದೋ ದೇಶದವ್ರು ಬರೆದಿರೋ ನಮ್ಮ ಹಿಸ್ಟ್ರಿ ನಾವು ಓದಬೇಕು. ನಮ್ಮ ಮಕ್ಕಳು, ನಮ್ಮ ಹೊಟ್ಟೆಲಿ ಹುಟ್ಟಿದ ನಮ್ಮ ಮಕ್ಕಳು, ನಮ್ಮ ತಂದೆ ತಾಯಿಗಳನ್ನ ರಸ್ತೆ ಮೇಲೆ ಬಿಟ್ಟು ಪಕ್ಕದ ಮನೆಯವ್ರ ಮಕ್ಕಳನ್ನ ಅವ್ರ ತಂದೆ ತಾಯಿನ ತಲೆ ಮೇಲೆ ಹೊತ್ಕೊಂಡು ತಿರುಗಾಡೋ ಪರಿಸ್ಥಿತಿ. ಈ ವ್ಯವಸ್ಥೆಗೆ ನಾವು ಹೋಗಿದ್ದೇವೆ. ಪರಿಸ್ಥಿತಿ ಈ ಮಟ್ಟಕ್ಕೆ ಬಂದ ಮೇಲೆ ಯಾರೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಸಮಯ ಸಂದರ್ಭ ಕಾಲಾಯ ತಸ್ಮೈ ನಮಃ. ಭಗವಂತ ಆ ತಾಯಿ ಆಕೆ ಮನಸ್ಸು ಮಾಡಬೇಕು ಜನರಿಗೆ ಅಂತ ಒಂದು ಸ್ಥಿತಿ, ಕಾಲಚಕ್ರ ಅಲ್ವಾ. ಇಂದಾದರೂ ಬದಲಾಗೋಣ, ಮುಂದಾದರೂ ಬದಲಾಗೋಣ ಅಂತ ಹೇಳ್ತಾ ಗುರುಗಳೇ, ಈಗ ಬಾಗಿಣವನ್ನ ನಿಮ್ಮ ಮುಂದೆಯೇ ಇರಿಸಿದ್ದೀವಿ. ಹೌದು. ಈ ಬಾಗಿಣವನ್ನ ಕೊಡುವಂಥದ್ದು ಅಣ್ಣ, ಅಕ್ಕ, ತಂಗಿ, ತಮ್ಮನ ಒಂದು ಬಾಂಧವ್ಯವನ್ನ ಬೆಸೆಯೋ ಅಂತಹ ಒಂದು ಪ್ರತೀಕ ಅನ್ನೋದು ನನ್ನ ಭಾವನೆ. ಆದ್ರೆ ನನ್ನದೊಂದು ಪ್ರಶ್ನೆ ಗುರುಗಳೇ, ಹೇಳಿ. ಇದು ಸುಮಂಗಲಿಯರಿಗೆ ಮಾತ್ರ ಕೊಡುವಂಥದ್ದ
ಯಜಮಾನರು ತೀರಿ ಹೋದ ನಂತರ ಅವರಿಗೆ ಯಾಕೆ ಬಾಗಿಣವನ್ನ ಕೊಡೋದಿಲ್ಲ? ಅದ್ಭುತವಾದ ಪ್ರಶ್ನೆ ಇದು ಗುರುಗಳೇ. ಉದ್ದಟತನ ಅಂತ ದಯಮಾಡಿ ಅನ್ಯತಾ ಭಾವಿಸ್ಬೇಡಿ. ಯಾಕಂದ್ರೆ ಗೌರಿ ಹಬ್ಬ ಆಗಿರೋದ್ರಿಂದ ನಾವೊಬ್ಳು ಆ ರೀತಿಯ ಹೆಣ್ಮಗಳು ಆಗಿ ಅವರ ಸ್ಥಾನದಲ್ಲಿ ನಾವು ನಿಂತು ಯೋಚಿಸಿದ್ರೆ ಯಜಮಾನರು ತೀರಿ ಹೋಗೋಕ್ಕೂ ಮುನ್ನ ಸಿಗುವಂತಹ ಸಮ್ಮಾನ ಆ ವ್ಯಕ್ತಿ ನಮ್ಮ ಪಕ್ಕದಿಂದ ಅಲುಗಿದ್ರೆ ಸಿಗೋದಿಲ್ಲ. ಅವ್ರು ಎಷ್ಟು ಮಾನಸಿಕವಾಗಿ ಕುಗ್ಗಿರ್ತಾರೆ, ಕುಂಕುಮ ಹೀಗೆ ಕೊಡ್ತಿರ್ತಾರೆ. ವಿಧವೆಯರು ಯಾರಾದರೂ ಬಂದರೆ ಪಕ್ಕಕ್ಕೆ ಸರ್ಬಿಟ್ಟು ಬೇರೆಯವ್ರಿಗೆ ಕೊಟ್ಟಾಗ ಅಷ್ಟೂ ವರ್ಷ ಅವಳ ಹತ್ರ ಬರ್ತಿದ್ದಂಥ ಅರಿಶಿಣ ಕುಂಕುಮಕ್ಕಿಂತ ದೊಡ್ಡ ಒಂದು ದ್ರವ್ಯವಿಲ್ಲ ಅಂತ ಹೇಳ್ತಾರೆ. ಅದನ್ನ ಪಕ್ಕಕ್ಕೆ ಸರಿಸಿದಾಗ ಅವ್ರಿಗೆ ಆಗುವಂಥ ನೋವು. ಸೊ ನಿಮ್ಮಂಥವರಿಂದಲೇ ಅಂಥ ಒಂದು ಉತ್ತರ ಬಂದರೆ ಸೂಕ್ತ ಅಂತ ಭಾವಿಸ್ತೀನಿ. ಅವರಿಗೆ ಯಾಕಿಲ್ಲ ಬಾಗಿಣ? ಇದಕ್ಕೆ ಉತ್ತರ ಕೊಡೋದು ಸ್ವಲ್ಪ ಕಷ್ಟ, ಆದರೂ ಉತ್ತರ ಕೊಡ್ತೀನಿ. ದಯಮಾಡಿ ಯಾರು ಕೂಡ ತಪ್ಪಾಗಿ ತಗೊಳ್ಬಾರ್ದು. ನಾನು ಯಾರು ತಪ್ಪಾಗಿ ತಿಳ್ಕೊಳ್ಳಿ ಅಥವಾ ಯಾರನ್ನೋ ನಿಂದನೆ ಮಾಡಬೇಕು ಅಂತ ಸತ್ಯವಾಗ್ಲೂ ಹೇಳ್ತಾ ಇಲ್ಲ. ನೀವು ಇದನ್ನ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಆ ಹೆಣ್ಣು ಮಕ್ಕಳಿಗೆ ಕೊಡುವಂಥ ಬಾಗಿನವನ್ನು ತೂಗಬೇಕು. ಬಾಗಿ ಬಾಗಿ ಬಂಗಾರ ತೂಗಿ ಬೆಳ್ಳಿ ಮುಡಿ ಬೆಳಗಾದವ ಮಾಡಿ ಒಂದ್ಸರಿ ಮುಂದೆ ಹಿಂದೆ ಜೀಕುವಂತಹದ್ದು, ಆನಂತರ ಎಡಬಲಕ್ಕೆ ತೂಗುವಂತ. ಅದನ್ನ ನಾವು ಮಾಡಬೇಕಿದೆ. ಮುಂದೆ ಮಾಡೋರು ಇದೀರಿ ನೀವು ಈಗ ಅಲ್ವಾ? ಏನ್ ಹೇಳ್ಕೊಡ್ತೀರಿ ಕೊಡುವಾಗ? ಮುತ್ತೈದೆ ಮುತ್ತೈದೆ ಬಾಗಿಣ ತಗೋ, ಸಾವಿತ್ರಿ ಸಾವಿತ್ರಿ ಬಾಗಿಣ ಕೊಡು. ನೋಡಿ, ಅದ್ರಲ್ಲಿ ಅರ್ಥ ಮಾಡ್ಕೊಳ್ಳೋಂಥ ವಿಷಯ ಏನಿದೆ? ಮುತ್ತೈದೆ 5 ರೀತಿಯ ಮುತ್ತುಗಳನ್ನ ಧಾರಣೆ ಮಾಡಿರ್ತಕ್ಕಂಥವಳಾಗಿರ್ಬೇಕು. ಕಿವಿ ಬೋಲೆ, ಅರ್ಶನ ಕುಂಕುಮ, ಮೂಗುಬಟ್ಟು, ಮಾಂಗಲ್ಯ, ಕಾಲುಂಗ್ರ. ಅರ್ಥ ಆಯ್ತಲ್ಲ? ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ಮೂಗುಬಟ್ಟು ಕಿವಿ ಬೋಲಿಯನ್ನು ಒಟ್ಟಿಗೆ ತಗೊಂಡು ಕೈಯ ಬಳೆಗಳನ್ನು ಸೇರಿಸ್ತಕ್ಕಂಥ ಕ್ರಮ ಕೂಡ ಉಂಟು. ಈ 5ರಲ್ಲಿ ಮುತ್ತೈದೆ ಅಂದ್ರೆ ಅದು 5 ಮುತ್ತುಗಳನ್ನು ಧಾರಣೆ ಮಾಡಿರೋಳು ಅಂತ ಅರ್ಥ. ಇದರಲ್ಲಿ ಕಾಲುಂಗ್ರ ಹೊರಟೋಗ್ತದೆ. ಗಂಡ ಇಲ್ಲ ಅಂತ ಹೇಳಾದಾಗ ಆತ ಹಾಕಿರ್ತಕ್ಕಂಥ ವಸ್ತುಗಳನ್ನು ಮಾತ್ರ ತೆಗಿಲಿಕ್ಕೆ ಅವಕಾಶ. ನಮ್ಮಲ್ಲಿ ಹಿಂದೆ ವಿವಾಹಿತರಲ್ಲದ ಹೆಣ್ಣು ಮಕ್ಕಳಿಗೆ ಅರಿಶಿನ ಕುಂಕುಮವನ್ನು ಹಚ್ಚುತ್ತಿರಲಿಲ್ಲ. ಅರಿಶಿನ ಕುಂಕುಮದ ಬದಲಿಗೆ ಹಣೆಯ ಹುಬ್ಬಿನ ಮಧ್ಯಭಾಗಕ್ಕೆ ಸ್ವಲ್ಪ ಮೇಲ್ಭಾಗದಲ್ಲಿ ಕಪ್ಪನ್ನು ಹಚ್ಚುತ್ತಿದ್ರು ಹೊರತು ಕೆಂಪು ಅರಿಶಿನ ಕುಂಕುಮವನ್ನು ಸೌಮಾಂಗಲ್ಯ ದ್ರವ್ಯ, ವಿವಾಹಿತರು ಅನ್ನೋದಕ್ಕೆ ಸೂಚಕವಾಗಿರ್ತಕ್ಕಂಥದ್ದು. ಆಕೆ ವಿವಾಹಿತಳು ಅನ್ನೋದಕ್ಕೆ ಸೂಚಕವಾಗಿ ಮಾಂಗಲ್ಯ, ಅರಿಶಿನ ಕುಂಕುಮ, ಆನಂತರದಲ್ಲಿ ಕಾಲುಂಗುರ, ಕೈಯಲ್ಲಿ ಕಪ್ಪು ಬಳೆಗಳು ಅಥವಾ ಹಸಿರು ಬಳೆ ಇತ್ಯಾದಿಗಳು. ಹೆಣ್ಣು ಮಕ್ಕಳು ವಿವಾಹಿತರಾಗೋದಕ್ಕಿಂತ ಮೊದಲು ಕೈಗೆ ಆ ಬಣ್ಣದ ಬಳೆಗಳನ್ನು ಧಾರಣೆ ಮಾಡ್ತಿರ್ಲಿಲ್ಲ. ಕಪ್ಪು ಅಥವಾ ಹಸಿರು ಬಣ್ಣದ ಬಳೆಗಳನ್ನು ಧಾರಣೆ ಮಾಡ್ತಿರ್ಲಿಲ್ಲ. ಇದೆಲ್ಲ ಸಾಂಸ್ಕೃತಿಕವಾಗಿ ಶ್ವೇತಕೇತು ಮಹರ್ಷಿಗಳ ಒಂದು ಸಂಕಲ್ಪದಿಂದ ಆ ನಂತರದಲ್ಲಿ ಬಂದಿರತಕ್ಕಂಥ ವಿವಾಹದ ವ್ಯವಸ್ಥೆ. ಹಾಗಾಗಿ ಆ ವಸ್ತುಗಳು ಇಲ್ಲದೆ ಇದ್ದಾಗ 2ನೇ ಸಾಲು ಏನು ಹೇಳ್ತೀರಿ? ಮುತ್ತೈದೆ ಮುತ್ತೈದೆ ಬಾಗಿನ ತಗೋ, ಸಾವಿತ್ರಿ ಸಾವಿತ್ರಿ ಬಾಗಿನ ಕೊಡು. ಇದು ಅದ್ಭುತ ಅಲ್ವಾ? ಸಾವಿತ್ರಿ ಸಾವಿತ್ರಿ 2 ಸರಿ ಬರುತ್ತೆ. ಇಲ್ಲೂ ಮುತ್ತೈದೆ ಮುತ್ತೈದೆ 2 ಸರಿ ಬರುತ್ತೆ. ಒಂದು ಮುತ್ತೈದೆ ಅವಳು, ಇನ್ನೊಂದು ಮುತ್ತೈದೆ ಬಾಗಿನವನ್ನ ತಗೊಳ್ತಕ್ಕಂಥವಳು. ತಗೊಳ್ಳು ಅಂತ ಕೊಡೋಳಿ ಇವಳು ಹೇಳ್ತಾಳೆ. ಕೆಳಗೆ ಕೂತಿರೋ ಮುತ್ತೈದೆ ಏನ್ ಹೇಳ್ತಾಳೆ? ಸಾವಿತ್ರಿ ಸಾವಿತ್ರಿ ಬಾಗಿನ ಕೊಡು ಅಂತಾಳೆ. ಸಾವಿತ್ರಿ ಸಾವಿತ್ರಿ 2 ಇದೆ ಅಲ್ಲಿ. ಒಂದು ಆ ಸಾವಿತ್ರಿ ಅನ್ನೋದನ್ನ ಹಿಂದೆ ಒಂದು ಅಕ್ಷರ ಸೇರಿಸ್ತಾ ನಿಮ್ಗೆ ತಕ್ಷಣ ಅರ್ಥ ಆಗ್ತದೆ. ಪ್ರಸವಿತ್ರಿ, ಸಾವಿತ್ರಿ ಹಿಂದೆ ಪ್ರ ಸೇರಿಸ್ಬೇಕು. ಅದಕ್ಕೆ ಪ್ರಸವಿತ್ರಿ ಅಂದ್ರೆ ತಾಯಿ ಆಗ್ತಕ್ಕಂಥವಳು ಅಥವಾ ತಾಯಿ ಆದವಳು. ಪ್ರಸವಿತ್ರಿ, ಪ್ರಸವ ಅಂದ್ರೆ ಹೆರಿಗೆ, ಡೆಲಿವರಿ ಅಂದ್ರೆ ಸಂತತಿಯನ್ನು ಪ್ರಪಂಚಕ್ಕೆ ತಂದವಳು ಅಂತ. ಅಂದ್ರೆ ಇಬ್ರು ಕೂಡ ಬಾಗಿನವನ್ನ ತಗೊಳ್ಳುವಂಥವಳು, ಬಾಗಿನವನ್ನ ಕೊಡ್ತಕ್ಕಂಥವಳು, ಇಬ್ರು ಕೂಡ ಪ್ರಸವಿತ್ರಿ ಆಗ್ತಕ್ಕಂಥವ್ರು. ಒಂದು ಅವರು ಮುತ್ತೈದೆಯರಾಗಿರ್ಬೇಕು ಅನ್ನೋದು ಒಂದು. 2ನೇದಾಗಿ ಒಂದು ಸಂತತಿಯನ್ನು ಪಡ್ಕೊಳ್ಳುವಂಥವ್ರಾಗಿರ್ಬೇಕು ಅಥವಾ ಸಂತತಿಯನ್ನು ಮುಂದೆ ಪಡ್ಕೊಳ್ಳುವಂಥವ್ರು ಅಥವಾ ಈಗ ಆಲ್ರೆಡಿ ಪಡೆದಿರ್ತಕ್ಕಂಥವ್ರು. ಈ 2 ಲಕ್ಷಣಗಳು ಇಲ್ಲದೆ ಇದ್ದಾಗ ಕೊಡ್ಲಿಕ್ಕೆ ಬರೋದಿಲ್ಲ, ಪೂರ್ಣತೆ ಬರೋಲ್ಲ ಅನ್ನೋದಷ್ಟೇ ಉದ್ದೇಶ ಬಿಟ್ಟರೆ ಆ ಗಂಡ ಇಲ್ಲದ ಹೆಣ್ಣು ಮಕ್ಕಳನ್ನು ಅಪಮಾನಿಸಬೇಕು ಅನ್ನುವಂಥ ಯಾವ ಉದ್ದೇಶವೂ ಇಲ್ಲ. ಅಂಥ ಒಂದು ಮುಜುಗರದ ಸಂದರ್ಭ ಬರುತ್ತೆ ಹೇಳಿ. ಆದರೆ ತಿಳುವಳಿಕೆ ಇರ್ತಕ್ಕಂಥ ಹೆಣ್ಣು ಮಕ್ಕಳು ಅಲ್ಲಿಗೆ ಹೋಗದೆ ಇರೋದು ಬಹಳ ಕ್ಷೇಮ. ಇವತ್ತು ಸ್ವಲ್ಪ ನಮ್ಮಲ್ಲಿ ಅವೇರ್ನೆಸ್ ಬಂದಿದೆ. ಬಂದಿರತಕ್ಕಂಥ ಹೆಣ್ಮಕ್ಳಿಗೆ ಅರ್ಶಿನ ಕುಂಕುಮ ಕೊಡ್ತಾರೆ, ಅವರೂ ಕೂಡ ಹಚ್ಕೊಳ್ತಾರೆ. ಹಚ್ಕೊಳ್ಳೇಬಾರ್ದು. ಹಾಗಾದ್ರೆ ಶಾಸ್ತ್ರಕ್ಕೆ ವಿರೋಧವಾ ಅಂತಂದರೆ ಶಾಸ್ತ್ರ ಮಾಡಿದವ್ರು ಯಾರು? ನಾವುಗಳೇ ತಾನೆ. ಕಾಲಕ್ಕೆ ತಕ್ಕಂತೆ ಅಲ್ಲಲ್ಲಿಯ ಪರಿಸ್ಥಿತಿಗೆ ತಕ್ಕಂತೆ ನಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮಾಡ್ಕೊಂಡಿದ್ದೇವೆ. ಹಿಂದೆ ವಿಧವಾ ವಿವಾಹ ಇರಲಿಲ್ಲ, ಇವತ್ತು ವಿಧವಾ ವಿವಾಹ ಇದೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಹಿಂದೆ ಮಹಾಭಾರತ ಕಾಲದಲ್ಲಿ ಕೇಳ್ತೇವೆ, ಪಾಂಡು ಚಕ್ರವರ್ತಿ ಸತ್ತಾಗ ಮಾದ್ರಿ ಅವನೊಂದಿಗೆ ಸಹಗಮನ ಮಾಡಿದ್ಲು ಅಂತೇಳಿ. ಇವತ್ತು ಸಹಗಮನ